ನಮಸ್ತೆ. ನನ್ನ ಹೆಸರು ಸಾವಿತ್ರಿ. ನಾನು ಡಾಕ್ಟರ್ ಎಸ್ ಗೋಪಾಲರಾಜು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಇತಿಹಾಸ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಈ ಕಾಲೇಜು ಆನೇಕಲ್ನಲ್ಲಿ. ನಾನು ಅಂತಿಮ ಪದವಿ ವಿದ್ಯಾರ್ಥಿಗಳಿಗೆ ಹೊಸ ಒಲವುಗಳ ಕುರಿತಾಗಿ ಜೀವಶಾಸ್ತ್ರ ಮತ್ತು ಪರಿಸರ ಇದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. 20ನೇ ಶತಮಾನದಲ್ಲಿ ಕೈಗಾರೀಕರಣ ಭರದಿಂದ ಸಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವಾಣಿಜ್ಯ ಮತ್ತು ಉದ್ಯಮಗಳು ವಿಶ್ವ ಮಾರುಕಟ್ಟೆಗೆ ಪ್ರಾರಂಭಿಸಿದ್ವು. ಅಂದರೆ ಈ ಉದ್ದಿಮೆದಾರರು ಮತ್ತು ವರ್ತಕರು ವಿಶ್ವ ಪರ್ಯಟನೆಗಳಿಂದಾಗಿ ಪ್ರವಾಸೋದ್ಯಮಕ್ಕೆ ಹೊಸ ತಿರುವು ಪಡ್ಕೊಂಡಿತು. ಅವರ ಬೇಡಿಕೆಗೆ ತಕ್ಕಂತೆ ಸ್ಟಾರ್ ಹೋಟೆಲ್ಗಳು, ರೆಸಾರ್ಟ್ಸ್ಗಳು ವಿಶ್ವದಾದ್ಯಂತ ಬೆಳೆತೊಡಗಿದ್ವು. ಅದಕ್ಕೆ ಪೂರಕವಾಗಿ ಐಷಾರಾಮಿ ಸೌಲಭ್ಯಗಳನ್ನು ಒದಗಿಸ್ಕೊಡೋ ನಿಟ್ಟಿನಲ್ಲಿ ಪ್ರಾಣಿ ಪಕ್ಷಿಗಳ ದುರ್ಬಳಕೆ ಹೆಚ್ಚಾಗ್ತಾ ಹೋಯಿತು. ಹಾಗೆ ಜಲಮಾಲಿನ್ಯ, ವಾಯುಮಾಲಿನ್ಯ, ಶಬ್ದ ಮಾಲಿನ್ಯ, ಭೂಮಾಲಿನ್ಯ ಭಾಳಷ್ಟು ಅಸಹನೀಯ ಮಟ್ಟಕ್ಕೆ ತಲುಪಿತು. ಇವುಗಳನ್ನು ಗಮನಿಸ್ತಾ ಹೋದರೆ ಪ್ರಕೃತಿ ಮತ್ತು ಪರಿಸರ ಪ್ರೇಮಿಗಳಿಗೆ ಅವುಗಳ ರಕ್ಷಣೆಗಾಗಿ ಹೊಸ ಯೋಜನೆಗಳನ್ನು ರೂಪಿಸ್ಕೊಳ್ಬೇಕು ಅಂಥೇಳಿ ಎಕಾಲಜಿ, ಎಕೋಸಿಸ್ಟಮ್, ಬಯೋಡೈವರ್ಸಿಟಿ ಈ ಥರದಾದಂಥ ಹೊಸ ವಿಚಾರಗಳನ್ನು ಕುರಿತಾಗಿ ಚರ್ಚೆ ಮಾಡತೊಡಗಿದರು. ಅಳಿವಿನ ಅಂಚಿನಲ್ಲಿರುವ ಪ್ರಾಣಿ ಪಕ್ಷಿಗಳ ಬಗ್ಗೆ ವಿಶೇಷ ಆಸಕ್ತಿ ತೋರಿಸಿ ಅವುಗಳನ್ನು ಒಳಗೊಂಡಂತೆ ಪರಿಸರ ಸಂರಕ್ಷಣೆ ಮಾಡಬೇಕು ಅಂಥೇಳಿ ಈ ಎಕಾಲಜಿ ಮತ್ತು ಎನ್ವೈರನ್ಮೆಂಟಲ್ ನ್ಯೂ ಟ್ರೆಂಡ್ಸ್ ಅಥವಾ ಹೊಸ ಒಲವುಗಳು ಅಂತ ಏನು ಹೇಳ್ತೀವಿ ಅದನ್ನು ಕುರಿತಾಗಿ ಅಧ್ಯಯನಕ್ಕೆ ಈ ಪಠ್ಯಕ್ರಮವನ್ನು ಇಟ್ಟಿರ್ತಕ್ಕಂಥದ್ದು ಗಮನಿಸ್ತೀವಿ. ಅದರಲ್ಲಿ ಮೊದಲನೇದು ಪ್ರಕೃತಿ ಜೀವಶಾಸ್ತ್ರ. ಇದು ಎಕಾಲಜಿ ಎಂಬ ಇಂಗ್ಲಿಷ್ ಪದ ಈಕೋಸ್ ಎಂಬ ಗ್ರೀಕ್ ಪದದಿಂದ ಬಂದಿದೆ. ಈಕೋಸ್ ಅಂದರೆ ವಾಸಸ್ಥಳ ಮತ್ತು ಅದರ ಪರಿಸರ. ಆ ಪರಿಸರದಲ್ಲಿ ದನ, ಕುರಿ, ನಾಯಿ, ತೋಟ, ಹೊಲ, ಕಾಡು, ಮೇಡು, ಈ ನದಿ, ಸಾಗರ, ಸಮುದ್ರ ಈ ಥರದ್ದು ಒಳಗೊಂಡಿರ್ತಕ್ಕಂಥದ್ದು. ಇದು ಮಾನವ ಪ್ರಾಣಿಗಳ ಪ್ರಕೃತಿ ಸಂಬಂಧಗಳನ್ನು ಕುರಿತಾಗಿರೋದೆ ಅಂತಲೇ ಭಾವಿಸ್ಬೋದು. ಅಂದರೆ ಪ್ರಕೃತಿ ಜೀವಶಾಸ್ತ್ರ. ಎಕೋಲಜಿ is a study of relation living beings, animals, human beings, birds, insects with the natural environment. ಅಂದರೆ ಪ್ರಕೃತಿ ಜೀವಶಾಸ್ತ್ರ ಪ್ರಾಣಿ, ಪಕ್ಷಿ, ಕ್ರಿಮಿಕೀಟ, ಸಸ್ಯಗಳು ಮತ್ತು ಮಾನವ ಸಂಬಂಧ ಕುರಿತಾಗಿ ಇವುಗಳ ಸಮತೋಲನವನ್ನು ಕುರಿತಾಗಿ ಈ ಶಾಸ್ತ್ರ ತಿಳಿಸ್ತಾ ಹೋಗುತ್ತೆ. ಇದರ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಅಧ್ಯಯನ ಮಾಡಬೇಕು ಅಂತೇಳಿ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಬಂದಿದ್ದಾರೆ. ಯಾಕಂದರೆ ಈ ನಗರೀಕರಣದಲ್ಲಿ ಕೈಗಾರೀಕರಣ, ಹಾಗೆ ಅಣು ಬಾಂಬುಗಳ ಸ್ಫೋಟ, ಬೃಹತ್ ನೀರಾವರಿ ಯೋಜನೆಗಳ ನಿರ್ಮಾಣ, ಇದರ ಹಿನ್ನೆಲೆಯಲ್ಲಿ ಕಾಡಿನ ವಿನಾಶ ಈ ಥರದ್ದೆಲ್ಲ ಚಟುವಟಿಕೆಗಳಿಂದ ಮಳೆ ಅಭಾವ ಇರ್ಬೋದು, ಅಂತರ್ಜಲ ಕುಸಿತ ಇರ್ಬೋದು, ನದಿಗಳ ಬತ್ತುವಿಕೆ ಇರ್ಬೋದು, ಉಷ್ಣಾಂಶದಲ್ಲಿ ಏರಿಕೆ, ಹಿಮ ಪರ್ವತಗಳ ಕರಗುವಿಕೆ ಇರ್ಬೋದು, ಪ್ರವಾಹ, ಸಮುದ್ರ ಮಟ್ಟದ ಕುಸಿತ, ಪ್ರವಾಹ ಮಟ್ಟದ ಏರಿಕೆ ಇರ್ಬೋದು, ಹಾಗೆ ಕರಾವಳಿ ಗ್ರಾಮಗಳ ಮುಳುಗಡೆ. ಅಂದರೆ ಪ್ರವಾಹ ಅಂದ ಕೂಡಲೇ ಗ್ರಾಮಗಳು ಪ್ರಾಣಿ ಪಕ್ಷಿಗಳಿಂದ ಹಿಡಿದು ಇಡೀ ನಗರವೇ ನಾಶ ಆಗ್ತಕ್ಕಂಥ ಒಂದು ಹಿನ್ನೆಲೆಯನ್ನು ನೋಡ್ಬೋದು. ಹಾಗೆ ಪರಿಸರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳೋದು ಪ್ರಕೃತಿ ಮತ್ತು ಇದನ್ನು ಜೀವಶಾಸ್ತ್ರ ಮತ್ತು ಪರಿಸರ ವಿಜ್ಞಾನ ಅಂತಲೂ ಗುರುತಿಸ್ಬೋದು. ಹಾಗೆ
ಎಕಾಲಜಿ ಅಥವಾ ಪ್ರಕೃತಿ ಜೀವಶಾಸ್ತ್ರ 19ನೇ ಶತಮಾನದವರೆಗೂ ಅದರ ಬಗ್ಗೆ ಹೆಚ್ಚಿನ ಆಸಕ್ತಿ ತಾಳಿರಲಿಲ್ಲ. ಅದು ಒಂದು ನಿರ್ಲಕ್ಷ್ಯಕ್ಕೊಳಪಟ್ಟಿತ್ತು ಅಂತಲೇ ಗುರುತಿಸ್ತೀವಿ. 20ನೇ ಶತಮಾನದ ಪ್ರಾರಂಭದಲ್ಲಿ ಇದರ ಬಗ್ಗೆ ಆಸಕ್ತಿ ತೋರಿಸಿದಂಥವರಂದರೆ ಇಂಗ್ಲೆಂಡಿನ ಚಾರ್ಲಸ್ ಎಲ್ಟನ್ 1927ರಲ್ಲಿ, ಜರ್ಮನಿಯ ಆಗಸ್ಟ್ ಸ್ಟೈನ್ಮನ್, ಹಾಗೆ ಮತ್ತೋರ್ವ ಅಮೇರಿಕದ ಸಿ ಜೊಡೆ, ಎಡ್ವರ್ಡ್ ಬರ್ಜ್ ಇವರೆಲ್ಲರೂ ಈ ಆಧುನಿಕ ಪ್ರಕೃತಿ ಜೀವಶಾಸ್ತ್ರದಲ್ಲಿ ಬಗ್ಗೆ ಅಧ್ಯಯನ ಮಾಡಿ 2 ವಿಭಾಗಗಳನ್ನು ವರ್ಗೀಕರಿಸಿದ್ರು. ಅದರಲ್ಲಿ ಮೊದಲನೇದು ಪ್ಲಾಂಟ್ ಎಕಾಲಜಿ ಅಂತೇಳಿ, ಅಂದರೆ ಸಸ್ಯ ಪ್ರಕೃತಿ ಜೀವಶಾಸ್ತ್ರ ಅಂತಲೂ. ಎರಡನೇದು ಅನಿಮಲ್ ಎಕಾಲಜಿ, ಪ್ರಾಣಿ ಪ್ರಕೃತಿ ಜೀವಶಾಸ್ತ್ರ ಅಂತಲೂ. ಹೀಗೆ 2 ವಿಭಾಗಗಳನ್ನು ಮಾಡಿಕೊಂಡು ಅದರಲ್ಲಿ ಮೊದಲನೇ ವಿಭಾಗವೇ ಪ್ಲಾಂಟ್ ಎಕಾಲಜಿ. ಇದನ್ನು ಸಸ್ಯ ಪ್ರಕೃತಿ ಜೀವಶಾಸ್ತ್ರ ಅಂತಲೂ ಕರೀತಾರೆ. ಇದರ ಬಗ್ಗೆ ಅಧ್ಯಯನ ಮಾಡ್ತಾ ಸಸ್ಯ ಸಂಕುಲದಲ್ಲಿ ಭಾಳಷ್ಟು ವೈವಿಧ್ಯತೆಗಳಿದ್ದಾವೆ. ಅವುಗಳು ಹವಾಗುಣ ಮತ್ತು ಮಣ್ಣಿನ ಗುಣಗಳಿಗೆ ಅನುಗುಣವಾಗಿ ಅದು ಬೆಳೀತಾ ಹೋಗ್ತಾ ಇರ್ತವೆ. ಸೂಕ್ತ ವಾತಾವರಣ ದೊರೆಯದಿದ್ದಲ್ಲಿ ಅವು ನಾಶ ಆಗ್ತವೆ. ಉದಾಹರಣೆಗೆ ಭತ್ತ, ಇದು ಉಷ್ಣಾಂಶದ ನೀರಾವರಿಯಲ್ಲಿ ಮಾತ್ರನೇ ಅದು ಬೆಳೀತದೆ. ಅದೇ ರೀತಿ ಹತ್ತಿ ಕಪ್ಪು ಮಣ್ಣು ಇರೋ ಕಡೆ ಬೆಳೆಯುತ್ತೆ. ಹೀಗೆ ಈ ಮಾವು ಆಗಿರ್ಬೋದು, ಬೇವು, ಹುಣಸೆ, ನೀಲಗಿರಿ ಇವೆಲ್ಲ ಉಷ್ಣಾಂಶದಲ್ಲೇ ಬೆಳೀತಕ್ಕಂಥದ್ದು. ಹಾಗೆ ಸಮಶೀತ ಉಷ್ಣವಲಯದಲ್ಲಿ ಬೆಳೆಯೋದು ಭಾಳ ಕಡಿಮೆ ಅಂತಲೇ ಗುರುತಿಸ್ತೀವಿ. ಈ ಸಸ್ಯ ಸಂಪತ್ತು ವಲಯ ಪ್ರಾಣಿ ಪಕ್ಷಿ ಜನಜೀವನದ ಮೇಲೆ ಅಗಾಧವಾದಂಥ ಪ್ರಭಾವ ಬೀರ್ತಕ್ಕಂಥದ್ದು ಕಾಣ್ತೀವಿ. ಓಕೆ, ಇನ್ನು ಎರಡನೇದು ಅನಿಮಲ್ ಎಕಾಲಜಿ, ಪ್ರಾಣಿ ಪ್ರಕೃತಿ ಜೀವಶಾಸ್ತ್ರ ಅಂತೇಳಿ. ಇದು ವಿವಿಧ ಪ್ರಾಣಿಗಳು ಹವಾಗುಣಕ್ಕೆ ಸಂಬಂಧಿಸಿದಂತೆ ಸಸ್ಯ ಸಂಪತ್ತು ಅವುಗಳಲ್ಲಿ ಜೀವಿಸಿರ್ತಕ್ಕಂಥದ್ದು ಕಾಣ್ತೀವಿ. ಅವುಗಳಲ್ಲಿ ಈ ಸಸ್ಯ ಸಂಪತ್ತು ಅಂದ ಕೂಡಲೇ ನಮ್ಮ ಸುತ್ತಮುತ್ತಲೂ ಇರ್ತಕ್ಕಂಥ ಕಾಡುಗಳಿರ್ಬೋದು, ಹುಲ್ಲುಗಾವಲು, ಬಯಲು, ಮರುಭೂಮಿ ಅವುಗಳಿಗೆ ಅನುಗುಣವಾಗಿ ಅಭಿವೃದ್ಧಿಗೊಳ್ತಾ ಹೋಗ್ತವೆ. ಅವುಗಳ ಜೀವನ ಪ್ರಕೃತಿಯ ಪರಿಸರಗಳ ಮೇಲೆ ಅವಲಂಬಿತ ಆಗಿರ್ತಕ್ಕಂಥದ್ದು. ಕೆಲವೊಂದು ಉಷ್ಣವಲಯ ಪ್ರದೇಶಗಳಲ್ಲಿ ಯಾವ್ಯಾವೆಲ್ಲ ಪ್ರಾಣಿಗಳು ವಾಸ ಆಗ್ತವೆ, ಹಾಗೆ ಸಮಶೀತ ಉಷ್ಣವಲಯದಲ್ಲಿ ಯಾವೆಲ್ಲ ಪ್ರಾಣಿಗಳು ವಾಸವಾಗಿರ್ತವೆ. ಉದಾಹರಣೆಗೆ ಉಷ್ಣವಲಯದಲ್ಲಿ ಹುಲಿ, ಸಿಂಹ, ಚಿರತೆ, ಆನೆ, ಜಿಂಕೆ, ಕೋಣ ಇತ್ಯಾದಿಗಳು ಬೆಳೆಯುತ್ತೆ ವಾಸವಾಗಿರ್ತವೆ. ಹಾಗೆ ಸಮಶೀತ ಉಷ್ಣವಲಯದಲ್ಲಿ ಆ ಹುಲ್ಲುಗಾವಲುಗಳಲ್ಲಿ ಕುದುರೆಗಳಿರ್ಬೋದು ಮತ್ತಿತರ ಪ್ರಾಣಿಗಳು ವಾಸವಾಗಿರ್ತವೆ. ಶೀತ ವಲಯದಲ್ಲಿ ಮುಖ್ಯವಾಗಿ ಹಿಮಕರಡಿಗಳು ಮಾತ್ರ ವಾಸವಾಗಿರ್ತಕ್ಕಂಥದ್ದು ಕಾಣ್ತೀವಿ. ಏನೇ ಆಗಲಿ, ಈ ಬದಲಾದಂಥ ಪರಿಸರದಲ್ಲಿ ಪ್ರಾಣಿಗಳ ಅಭಿವೃದ್ಧಿ ಆಗೋದಿಲ್ಲ. ಇಂಥ ಸಂದರ್ಭಗಳಲ್ಲಿ ಪ್ರಾಣಿಗಳು, ಪಕ್ಷಿ, ಸಸ್ಯಗಳು ಮಾನವನ ಜೀವನದ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದನ್ನು ನಿಜಕ್ಕೂ ಇದೊಂದು ರೀತಿ ಮಾನವ ಮತ್ತು ಪರಿಸರದ ಆಧಾರದ ಮೇಲೇ ಆತನ ಜೀವನ ನಿರ್ಧಾರ ಆಗಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಒಟ್ಟಲ್ಲಿ ಈ ಮಾನವ ನಾಗರಿಕತೆಗಳು ನದಿ ಬಯಲಿನಲ್ಲಿ ಆತನಿಗೆ ಅನುಕೂಲಕರವಾಗಿ ಕೃಷಿ ಯೋಗ್ಯ ಪ್ರದೇಶಗಳಲ್ಲಿ ಬೆಳೆದಿರ್ತಕ್ಕಂಥದ್ದು ನಾವು ಸಿಂಧೂ ಬಯಲು ನಾಗರಿಕತೆಯಿಂದಲೂ ಗುರುತಿಸ್ತಾ ಬಂದಿದ್ದೀವಿ. ಅದೇ ರೀತಿ ಪ್ರಾಣಿ ಸಂಪತ್ತು ಸಮೃದ್ಧಗೊಂಡಲ್ಲಿ ಸಹಜವಾಗಿ ಕ್ರಮೇಣ ಜನಸಾಂದ್ರತೆ ಹೆಚ್ಚಾಗ್ತಕ್ಕಂಥವನ್ನೇನ ಗುರುತಿಸ್ತೀವಿ. ಏನೇ ಆಗಲಿ, ಅಲ್ಲಿನ ಸೌಲಭ್ಯಗಳು, ಅಲ್ಲಿನ ಅನುಕೂಲಗಳನ್ನು ಆಧಾರಿತವಾಗಿ ಜನ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ವಲಸೆ ಹೋಗ್ತಕ್ಕಂಥದ್ದನ್ನು ಗುರುತಿಸ್ತೀವಿ. ಅಂದರೆ ಪ್ರಕೃತಿಯ ಸಂಪತ್ತನ್ನು ಆಧರಿಸಿ ಅದನ್ನು ಅವಲಂಬಿಸಿ ಹೋಗಿರ್ತಕ್ಕಂಥದ್ದು ಕಾಣ್ತಿದ್ದೀವಿ. ಜನಸಂಖ್ಯೆ ಕೊರತೆ ಇದ್ದಲ್ಲಿ ಇತರ ಕಡೆ ಜನ ಬಂದು ನೆಲೆಸ್ತಕ್ಕಂಥದ್ದು. ಉದಾಹರಣೆಗೆ ಯುರೋಪ್ಗಳಿಂದ ಅಮೇರಿಕಕ್ಕೆ ವಲಸೆ ಹೋಗಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಹೀಗೆ ಇವೆಲ್ಲ ಜೀವರಾಶಿಗಳ ಸಮತೋಲನದಲ್ಲಿ ಮಾನವ ಬದುಕು ನಿರ್ಧಾರ ಆಗ್ತಕ್ಕಂಥದ್ದು. ಅವುಗಳಲ್ಲಿ
ಸಮತೋಲನ ಕಂಡು ಬಂದರೆ ಸರಪಳಿಯೋಪಾದಿಯಲ್ಲಿ ಸಮಸ್ಯೆಗಳು ಸಹ ತಲೆದೂರ್ತವೆ. ಆ ಸಮತೋಲನಕ್ಕೆ ಮುಖ್ಯ ಕಾರಣ ಅಂದರೆ ಪರಿಸರ ಮಾಲಿನ್ಯ, ಪರಿಸರ ದುರ್ಬಳಕೆ. ಹೀಗೆ ಈ ಪರಿಸರ ಮಾಲಿನ್ಯಗಳು ಉಂಟಾಗ್ತಕ್ಕಂಥದ್ದು ತಡೆಯೋದಕ್ಕೆ ಏನೆಲ್ಲ ಕ್ರಮಗಳು, ಪ್ರಕೃತಿ ಜೀವ ವೈವಿಧ್ಯ ಸಮತೋಲನವನ್ನು ಕುರಿತಾಗಿ ಈಗ ನಾನು ಹೇಳ್ತಾ ಹೋಗ್ತೀನಿ. ಪ್ರಕೃತಿ ಜೀವ ವ್ಯವಸ್ಥೆಯನ್ನು ಎಕೋಸಿಸ್ಟಮ್ ಅಂತ ಕರೀತಾರೆ. ಅಂದರೆ ಪ್ರಾಣಿಗಳು, ಪಕ್ಷಿಗಳು ಪ್ರಕೃತಿಯನ್ನೇ ಅವಲಂಬಿಸಿ ಬದುಕ್ತವೆ. ಸಸ್ಯಾಹಾರಿ ಪ್ರಾಣಿಗಳು ಕಾಳು ಕಡ್ಡಿ ಎಲೆ ತಿಂದು ಬದುಕಿದ್ರೆ, ಸಸ್ಯ ಪ್ರಾಣಿಗಳನ್ನು ಮಾಂಸಾಹಾರಿಗಳ ಪ್ರಾಣಿಗಳು ತಿಂದು ಬದುಕ್ತವೆ. ಬಹುತೇಕ ಪಕ್ಷಿಗಳು ಕ್ರಿಮಿಕೀಟ ಸತ್ತ ಪ್ರಾಣಿಗಳನ್ನು ತಿಂದು ಬದುಕ್ತವೆ. ಮಾನವ ಮಾತ್ರ ಸಸ್ಯಾಹಾರಿ ಮತ್ತು ಮಾಂಸಾಹಾರಿಯೋ ಆಗಿರ್ತಕ್ಕಂಥದ್ದನ್ನು, ಇಲ್ಲಿ ಮನುಷ್ಯ ಸ್ವಾರ್ಥಕ್ಕಾಗಿ ಕ್ರಿಮಿಕೀಟ ಪ್ರಾಣಿಗಳನ್ನು ತಿಂದು ಜೀವಿಸ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹೀಗೆ ಜೀವಿಗಳ ಚಕ್ರದಲ್ಲಿ, ಅಂದರೆ ಜೀವ ವೈವಿಧ್ಯ ಏರುಪೇರು ಉಂಟಾಗ್ತಕ್ಕಂಥದ್ದು. ಉದಾಹರಣೆಗೆ, ಅತಿಯಾದ ಕೀಟನಾಶಕ ಬಳಕೆಯಿಂದ ಕ್ರಿಮಿಕೀಟಗಳು ನಿರ್ಮೂಲವಾದರೆ ಅವುಗಳೆಲ್ಲ ಅವಲಂಬಿಸಿರ್ತಕ್ಕಂಥ ಪಕ್ಷಿಗಳು ಕೂಡ ಕಣ್ಮರೆ ಆಗ್ತವೆ. ಹಾಗಾದಲ್ಲಿ ಪಕ್ಷಿ ಸಂಕುಲ ವಿನಾಶದ ಅಂಚಿಗೆ ತಲುಪುತ್ತೆ. ಇದರಿಂದ ಮಾನವ ಆಹಾರದ ಒಂದು ಮೂಲ ಕಡಿಮೆಯಾಗಿ ಆಹಾರದ ಕೊರತೆ ಉಂಟಾಗ್ತದೆ. ಅದೇ ರೀತಿ ಜಲಮಾಲಿನ್ಯದಿಂದ ಮೀನುಗಳ ಸಂಕುಲವೇ ವಿನಾಶಕ್ಕೆ ಎಡೆ ಮಾಡಿಕೊಡ್ತವೆ. ಕಾಡು ಪ್ರಾಣಿಗಳಾದಂಥ ಸಿಂಹ, ಚಿರತೆ, ಹುಲಿಗಳು ಸಹ ನಾಶ ಮಾಡ್ತಾ ಬಂದರೆ, ಹೀಗೆ ಸಸ್ಯಾಹಾರಿಗಳು ಪ್ರಾಣಿಗಳಾದಂಥ ಜಿಂಕೆ, ಕೋಣ, ಎಮ್ಮೆ, ಜೀಬ್ರಾ, ಜಿರಾಫೆ ಸಂತತಿ ಸುಮಾರು 50ರಿಂದ 100 ಪಟ್ಟು ಹೆಚ್ಚಾಗಿ ಅವುಗಳಿಗೆ ಆಹಾರ ಮತ್ತು ನೀರಿನ ಕೊರತೆ ಉಂಟಾಗಿ ಅಧಿಕ ಸಂಖ್ಯೆಯಲ್ಲಿ ಸಾವನ್ನು ಅಪ್ಪತಕ್ಕಂಥ ಒಂದು ನೀರನ್ನು ಗುರುತಿಸ್ತೀವಿ. ಹಾಗೆ ಅವು ಸತ್ತು ರೋಗಗಳು ಹರಡ್ತಕ್ಕಂಥದ್ದನ್ನು ಕಾಣ್ತೀವಿ. ಹೀಗೆ ಅಸಮತೋಲನ ಉಂಟಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತೊಂದೆಡೆ ಕ್ರೂರ ಹುಲಿ ಪ್ರಾಣಿಗಳು ಸತ್ತಾಗ ಅವುಗಳನ್ನು ರಣಹದ್ದುಗಳು ತಿಂದು ಪರಿಸರ ಮಾಲಿನ್ಯವಾಗದಂತೆ ಸಂರಕ್ಷಿಸ್ತವೆ. ಸಾಗರದಲ್ಲಿ ಸಣ್ಣ ಮೀನುಗಳನ್ನು ತಿಂದು ದೊಡ್ಡ ಮೀನುಗಳು, ಶಾರ್ಕ್ ಮತ್ತು ತಿಮಿಂಗ್ಲಗಳು ಬದುಕ್ತವೆ. ಹಾಗೆ ಅವುಗಳು ಸತ್ತಾಗ ಲಕ್ಷಾಂತರ ಆಮೆಗಳು ಅವುಗಳನ್ನು ತಿಂದು ಸಾಗರ ಮಾಲಿನ್ಯವಾಗದಂತೆ ತಡೀತವೆ. ಮನುಷ್ಯನೇನಾದರೂ ಅವುಗಳ ಸಂತತಿ ನಿರ್ಮೂಲನಗೊಳಿಸಿದರೆ ಸಾಗರ ಜೀವಚಕ್ರದಲ್ಲಿ ಅಸಮತೋಲನ ಉಂಟಾಗಿ ಎಲ್ಲ ಸಾಗರಗಳು ಮಲಿನಗೊಳ್ತವೆ. ಇಂಥ ಪ್ರಾಕೃತಿಕ ಅಸಮತೋಲನವಾಗದಂತೆ ಮಾನವ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಹಾಗೆ ಪ್ರಾಣಿ ಪಕ್ಷಿಗಳ ಸಂಕುಲಗಳನ್ನು ಹಾಳು ಮಾಡದೆ ಮನುಷ್ಯ ಎಚ್ಚರಿಕೆಯಿಂದ ಅವುಗಳನ್ನು ಅವಲಂಬಿಸಿಕೊಂಡು ಅವುಗಳ ಒಂದು ಸಂಕುಲವನ್ನು ನಾಶಗೊಳಿಸದ ರೀತಿಯಲ್ಲಿ ಎಚ್ಚರ ವಹಿಸಬೇಕು. ಅದೇ ರೀತಿ ಹಾವುಗಳು ಸಹ ಇವುಗಳ ನಾಶ ಮಾಡದೆ ಇಲಿ ಮೊದಲಾದಂಥ ಪ್ರಾಣಿಗಳು ಅವುಗಳು ಸಂಕುಲನ ನಾಶ ಆಗುತ್ತೆ. ಹಾಗೆ ಅವುಗಳ ನಿಯಂತ್ರಣಕ್ಕಾಗಿ ಜೀವಿಗಳ ಚಕ್ರ ಜೀವ ವೈವಿಧ್ಯತೆಗೆ ಭಗ್ನಗೊಂಡು ಪ್ರಕೃತಿ ಜೀವ ವ್ಯವಸ್ಥೆ ಅಸಮತೋಲನ ಉಂಟಾಗುತ್ತೆ. ಈ ರೀತಿ ಆಗದಂತೆ ಸಮತೋಲನವನ್ನು ಕೈಗೊಳ್ಳಬೇಕಾಗಿದೆ ಮಾನವ. ಓಕೆ, ನೆಕ್ಸ್ಟು ಪರಿಸರ. ಪರಿಸರ ಅನ್ನೋ ಪದ ಸಂಸ್ಕೃತ ಭಾಷೆಯಿಂದ ಅನುಕರಿಸಲಾಗಿದೆ. ಪರಿಸರ ಅಂದರೆ ಗೊತ್ತಿದೆಯಲ್ಲ, ನಮ್ಮ ಸುತ್ತಮುತ್ತಲಿನ ಪ್ರಾಕೃತಿಕ ಪ್ರದೇಶಗಳಲ್ಲಿ ಏನೆಲ್ಲ ಕಾಣ್ತೀವಿ. ಗಾಳಿ, ಬೆಳಕು, ನದಿ, ಕೆರೆ, ಕಟ್ಟೆ, ಕಾಲುವೆ, ಈ ಬೆಟ್ಟ, ಗುಡ್ಡ, ಕಣಿವೆ, ಗಿಡ, ಗಂಟಿ, ಪೊದೆ, ಮರುಭೂಮಿ, ಸಸ್ಯ ಸಂಪತ್ತು, ಹುಲ್ಲುಗಾವಲು, ಇವೆಲ್ಲ ಪ್ರಕೃತಿ ದತ್ತವಾಗಿರ್ತಕ್ಕಂಥದ್ದು. ಹಾಗೆ ಇವುಗಳನ್ನು ಪ್ರಾಕೃತಿಕ ಪರಿಸರ ಅಂತಲೂ ಕರಿತೀವಿ. ಪ್ರಾಣಿ ಪರಿಸರದಲ್ಲಿ ಒಂದೊಂದು ದೇಶದಲ್ಲಿ ಒಂದೊಂದು ಬಗೆಯ ಪ್ರಾಣಿಗಳ ಪರಿಸರವನ್ನು ಕಾಣ್ಬೋದು. ಭಾರತದಲ್ಲಿ ಬಹುತೇಕ ಭಾಗಗಳಲ್ಲಿ ಹುಲಿ,
ಕಾಡು ಕೋಣ, ಆನೆ, ಎಮ್ಮೆ, ಜಿಂಕೆಗಳು ಕಂಡುಬರ್ತವೆ. ಅದರಲ್ಲಿ ವಿಶೇಷವಾಗಿ ಗುಜರಾತ್ನಲ್ಲಿ ಗೀರ್ ಅರಣ್ಯದಲ್ಲಿ ಮಾತ್ರ ಸಿಂಹ ಹೆಚ್ಚಾಗಿ ಕಂಡುಬರ್ತಕ್ಕಂಥದ್ದು. ಹಾಗೆ ಅಸ್ಸಾಮಿನಲ್ಲಿ ಗೆಂಡಮೃಗಗಳು, ಆಸ್ಟ್ರೇಲಿಯಾದಲ್ಲಿ ಮಾತ್ರ ಕಾಂಗೂರ್ ಪ್ರಾಣಿ, ಉಷ್ಣ ಪಕ್ಷಿ ಕಂಡುಬರ್ತದೆ. ಜೀಬ್ರಾ, ಜಿರಾಫೆ ಇವು ಆಫ್ರಿಕಾದಲ್ಲಿ ನೆಲೆಸಿರ್ತಕ್ಕಂಥದ್ದು. ಹೀಗೆ ಇಂಥ ಪ್ರಾಣಿ ವೈವಿಧ್ಯತೆಯನ್ನು ಪ್ರಾಣಿ ಪರಿಸರ ಅಂತಲೂ ಕರಿತೀವಿ. ಪರಿಸರದಲ್ಲಿ ಮಾತ್ರ ಕಡಲಾಮೆಗಳು ವಿಶೇಷವಾಗಿದ್ದು ವಿಶಿಷ್ಟ ಪ್ರಾಣಿ ಪರಿಸರವಾಗಿ ರೂಪುಗೊಂಡಿದೆ. ಅದೇ ರೀತಿ ಕೆಲವು ಪಕ್ಷಿಧಾಮಗಳು ವಿಶಿಷ್ಟವಾದಂಥ ಪಕ್ಷಿ ಪರಿಸರವನ್ನು ಗುರುತಿಸ್ತವೆ. ಹಾಗೆ ಕೆಲವು ಪ್ರದೇಶಗಳಲ್ಲಿ ವಿಶಿಷ್ಟ ಬಗೆಯ ಹೂವು ಹಣ್ಣುಗಳು ಸಹ ಕಾಣ್ಬೋದು. ಇಂಥವುಗಳನ್ನು ವಿಶಿಷ್ಟ ಸಸ್ಯ ಪರಿಸರ ಅಂತಲೂ ಕರಿತೀವಿ. ಇಂಥ ಪರಿಸರಗಳು ಇತ್ತೀಚಿನ ದಿನಗಳಲ್ಲಿ ಮಾಲಿನ್ಯ ಉಂಟಾಗ್ತಕ್ಕಂಥದ್ದು. ಯಾವ್ಯಾವ ರೀತಿ ಮಾಲಿನ್ಯ ಉಂಟಾಗ್ತವೆ, ಅದನ್ನು ಹೇಗೆ ಸಂರಕ್ಷಣೆ ಮಾಡಬೇಕು ಅನ್ನೋದನ್ನು ಈಗ ನಾನು ಅದರ ಬಗ್ಗೆ ಮಾತಾಡ್ತೀನಿ. ಪರಿಸರ ಪ್ರಕೃತಿ ಸಂಪತ್ತಿನಿಂದ ಕೂಡಿದೆ ನಿಜ. ಅದನ್ನು ಸಂರಕ್ಷಿಸ್ಕೊಂಡು ಹೋಗಬೇಕಾದ್ದು ನಮ್ಮೆಲ್ಲರ ಅತ್ಯಂತ ಜವಾಬ್ದಾರಿಯುತವಾದಂಥ ಕರ್ತವ್ಯ. ಆದರೆ ಇತ್ತೀಚಿನ ದಿನಗಳಲ್ಲಿ ಪರಿಸರ ಮತ್ತು ಅದರ ಸಂಪನ್ಮೂಲಗಳು ಹಾಳಾಗದ ರೀತಿಯಲ್ಲಿ ನಾವು ನೋಡಿಕೊಳ್ಬೇಕು. ಆದರೆ ವಿಪರ್ಯಾಸ, ನಗರೀಕರಣದಿಂದಾಗಿ ಕೆರೆಗಳು ಕಣ್ಮರೆ ಆಗ್ತಾ ಬರ್ತಿದ್ದಾವೆ. ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ ಅಂದರೆ ಬಡಾವಣೆಗಳ ವಿಸ್ತರಣೆಯಾದಂತೆ ಹೋದಂತೆಲ್ಲ ಕೃಷಿ ಚಟುವಟಿಕೆಗಳು ಕಡಿಮೆ ಆಗ್ತಾ ಹೋಗ್ತವೆ. ಹಾಗೆ ನಗರೀಕರಣಕ್ಕೆ ಪೂರಕವಾಗಿ ರಸ್ತೆಗಳಿರ್ಬೋದು, ಗಣಿ ನಿರ್ಮಾಣ, ಹೀಗೆ ದೇಶದಾದ್ಯಂತ ಫಲವತ್ತಾದ ಭೂಮಿಗಳೆಲ್ಲ ಕಣ್ಮರೆ ಆಗ್ತಾ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇದರಿಂದ ಕಂಡು ಬರ್ತಾ ಇದ್ದಂಥ ತ್ಯಾಜ್ಯ ವಸ್ತುಗಳು, ಇವುಗಳು ಜಲ ಅಂದರೆ ನೀರು, ಕೊಳಗೇರಿಗಳಲ್ಲಿ ಶೇಖರವಾಗ್ತಾ ಇರ್ತಕ್ಕಂಥ ಮಾಲಿನ್ಯ ಎಲ್ಲ ಇದು ಪರಿಸರ ಹಾನಿ ಉಂಟಾಗ್ತಕ್ಕಂಥ ಬೆಳವಣಿಗೆಯನ್ನು ಗುರುತಿಸ್ತೀವಿ. ಏನೇ ಆಗಲಿ, ನಗರಗಳಲ್ಲಿ ಕೈಗಾರಿಕೆಗಳು ಹೆಚ್ಚು ಸ್ಥಾಪನೆ ಆಗಿರೋ ಹಿನ್ನೆಲೆಯಲ್ಲಿ ವಾಯು ಮಾಲಿನ್ಯದ ಜೊತೆಗೆ ಜಲ ಮಾಲಿನ್ಯನೂ ಹೆಚ್ಚುತ್ತಾ ಇದೆ. ಇದು ಪೆಟ್ರೋಲ್ ಸಂಸ್ಕರಣಾ ಘಟಕಗಳಿಂದ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ವಾಯುಮಾಲಿನ್ಯ ಉಂಟಾಗ್ತದೆ. ಸಿಮೆಂಟ್ ಕಾರ್ಖಾನೆಗಳು ಉಗುಳುವ ಧೂಳು ತೋಟಗಳನ್ನು ಹಾಳು ಮಾಡ್ತವೆ. ಕಲ್ಲಿದ್ದಿನ ವಿದ್ಯುತ್ ಶಕ್ತಿ ಘಟಕಗಳು ಕೂಡ ವಾಯುಮಾಲಿನ್ಯಕ್ಕೆ ಸಾಕಷ್ಟು ಹಾನಿ ಮಾಡ್ತವೆ. ಕಾರ್ಬೋರೈಡ್ ಮತ್ತು ಇತರ ರಾಸಾಯನಿಕ ಕಾರ್ಖಾನೆಗಳು ವಾಯುಮಂಡಲವನ್ನು ವಿಷಾನಿಲದಿಂದ ಮಲಿನಗೊಳಿಸ್ತವೆ. ಅದರಲ್ಲಿ ಬೃಹತ್ ರಾಷ್ಟ್ರಗಳಾದಲ್ಲಿ ಇಂಗ್ಲೆಂಡ್ ಇರ್ಬೋದು, ಜರ್ಮನಿ, ಅಮೇರಿಕಾ, ಜಪಾನ್, ಭಾರತವು ಸೇರಿದಂತೆ ಅತಿ ಹೆಚ್ಚಿನ ಕಾರ್ಖಾನೆಗಳನ್ನು ಹೊಂದಿರತಕ್ಕಂಥ ಈ ರಾಷ್ಟ್ರಗಳು ಹೆಚ್ಚಿನ ಪ್ರಮಾಣದಲ್ಲಿ ವಾಯುಮಾಲಿನ್ಯಕ್ಕೆ ಕಾರಣವಾಗ್ತವೆ. ಕೈಗಾರಿಕಾ ದೇಶಗಳ ನಗರಗಳಲ್ಲಿ ವಾಹನಗಳಿಂದ ಹೊರಸೂಸುವ ಹೊಗೆ ಕೂಡ ವಾಯುಮಾಲಿನ್ಯಕ್ಕೆ ವಿಶಿಷ್ಟವಾದಂಥ ಹಾನಿಯನ್ನು ಉಂಟು ಮಾಡ್ತಾ ಇದ್ದೇವೆ. ಹಾಗೆ ಸ್ವಿಟ್ಜರ್ಲ್ಯಾಂಡ್, ಜರ್ಮನಿ, ಅಮೇರಿಕಾ ಈ ದೇಶಗಳಲ್ಲಿ ಔಷಧಿ ಮತ್ತು ರಾಸಾಯನಿಕ ಕಾರ್ಖಾನೆಗಳಿಂದ ಬರ್ತಾ ಇರ್ತಕ್ಕಂಥ ವಿಷಕರ ತ್ಯಾಜ್ಯ ವಸ್ತುಗಳು ನದಿಗಳನ್ನು ಸೇರಿ ನೀರು ವಿಷಪೂರಿತವಾಗಿರ್ತಕ್ಕಂಥದ್ದನ್ನು ಕಾಣ್ಬೋದು. ಇದರಿಂದಾಗಿ ಜಲಚರಗಳು ಸಾವಿಗೀಡಾಗ್ತವೆ. ಹಾಗೆ ಉದಾಹರಣೆಗೆ ಜರ್ಮನಿಯ ರೈನ್ ಆ ನದಿ ಅತ್ಯಂತ ವಿಷಪೂರಿತವಾಗಿರ್ತಕ್ಕಂಥದ್ದು. ಭಾರತದ ಗಂಗಾ ನದಿಯೂ ಸಹ ಇದಕ್ಕೇನು ಹೊರತಾಗಿಲ್ಲ ಅಂತೇಳಿ ನೋಡ್ಬೋದು. ಓಕೆ, ಪರಿಸರ ನಾಶ ಆಗೋದಕ್ಕೆ ಮತ್ತೊಂದು ಮುಖ್ಯ ಅಂಶ ಏನಪ್ಪ ಅಂದರೆ ಓಝೋನ್ ಪದರದ ನಾಶ. ಇದು 1980ರ ದಶಕದಲ್ಲಿ ಬಾಹ್ಯಾಕಾಶದ ಓಝೋನ್ ಪದರ ಘನೀಕೃತ ಆಮ್ಲಜನಕದ ಪದರ ಕರಗುವಿಕೆಯ ಅದು ಸೂರ್ಯನಿಂದ ಬರುವ ಅತಿ ನೇರಳೆ ಅಲ್ಟ್ರಾ ವೈಲೆಟ್ ರೈಸ್
ಕಿರಣಗಳನ್ನು ತಡೆಗಟ್ಟುವಲ್ಲಿ ಇದು ದುರ್ಬಲಗೊಳ್ತಾ ಇದೆ. ಈ ಅತಿ ನೇರಳೆ ಕಿರಣಗಳಿಂದ ಚರ್ಮ ರೋಗವಲ್ಲದೆ ಇತರ ರೋಗಗಳು ಹುಟ್ಟುವ ಭೀತಿ ಇದೆ. ಪದರದಲ್ಲಿ ರಂಧ್ರಗಳು ಹೆಚ್ಚಾಗುತ್ತಿದ್ದು ಆ ಮೂಲಕ ಭೂಮಿ ಹೆಚ್ಚು ಬಿಸಿಯಾಗುತ್ತಿದೆ. ಪರ್ವತದ ಮಂಜುಗಡ್ಡೆಗಳು ಕರಗಿ ಹರಿಯುತ್ತಿದೆ. ಕೆಲವು ವರ್ಷಗಳಲ್ಲಿ ಸಮುದ್ರ ಮಟ್ಟ ಹೆಚ್ಚುವ ಭೀತಿ ಇದ್ದು ಮೇಲಾಗಿ ಸಸ್ಯ ಸಂಪತ್ತು ನಾಶವಾಗ್ತಕ್ಕಂಥದ್ದು, ಪ್ರವಾಹದ ಭೀತಿ ಉಂಟಾಗ್ತಕ್ಕಂಥದ್ದು ಕಾಣ್ಬೋದು. ಇದಕ್ಕೆ ಮುಖ್ಯ ಕಾರಣ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಳ. ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗೋದಕ್ಕೆ ಕಾರಣ ಶ್ರೀಮಂತ ದೇಶಗಳ ಕಾರ್ಖಾನೆಗಳು ಹೊರಬಿಡುವ ಕಾರ್ಬನ್ ಡೈಆಕ್ಸೈಡ್ ಮುಖ್ಯವಾಗಿದ್ದರೂ ಕೂಡ ನಮ್ಮ ಮನೆಗಳಲ್ಲಿ ಇರ್ತಕ್ಕಂಥ ರೆಫ್ರಿಜರೇಟರ್, ಏರ್ ಕೂಲರ್, ಏರೋಸೋಲಸ್, ಸಾಲ್ವೆಂಟಾಸ್, ರಸಗೊಬ್ಬರಗಳು, ವಿಮಾನಗಳ ಹೊಗೆ ಇತ್ಯಾದಿಗಳು ಸಹ ಕೇವಲ ಕ್ಲೋರೋಕಾರ್ಬನೈನ್ ಒಂದು ಕಣ ಓಝೋನಿನ 1,00,000 ಕಣಗಳನ್ನು ನಾಶ ಮಾಡುವ ಸಾಮರ್ಥ್ಯ ಉಳ್ಳದ್ದಾಗಿದೆ. ಹಾಗಾಗಿ ಮನುಕುಲ ಅಪಾಯಗಳಿಂದ ಸುತ್ತುವರಿದು ವಿನಾಶ ದಿನಗಳನ್ನು ತಂದೊಡ್ಡಿವೆ. ಇದನ್ನು ತಪ್ಪಿಸೋದಕ್ಕೆ ಕಾರ್ಖಾನೆಗಳು ಹೊರಸೂಸ್ತಕ್ಕಂಥ ಇಂಗಾಲದ ಬಿಡುಗಡೆಯನ್ನು ತಡೆಗಟ್ಟಬೇಕಿದೆ. ವಾಯುಮಂಡಲದಲ್ಲಿ ಗಂಧಕಾಮ್ಲ, ಸಲ್ಫರ್ ಡೈಆಕ್ಸೈಡ್, ಸಾರಜನಕ ಅಮ್ಲವನ್ನು ಅಧಿಕವಾಗಿ ಮಳೆಯ ರೂಪದಲ್ಲಿ ಮತ್ತೆ ಭೂಮಿಗೆ ತಲುಪುತ್ತದೆ. ಇದು ಭೂಮಿಯ ಫಲವತ್ತತೆಗೆ ಮಾರಕವಾಗಿದೆ. ಇದನ್ನು ತಪ್ಪಿಸಲು ಕೈಗಾರೀಕರಣಕ್ಕೆ ಕಡಿವಾಣವನ್ನು ಹಾಕಬೇಕಿದೆ. ಓಕೆ, ಪರಿಸರ ನಾಶದಲ್ಲಿ ಮತ್ತೊಂದು ಹಸಿರುಮನೆಯ ಪರಿಣಾಮ ಮತ್ತು ಭೂಮಿ ಬಿಸಿ. ವಾಯುಮಂಡಲದಲ್ಲಿ CO2, ಕಾರ್ಬನ್ ಡೈಆಕ್ಸೈಡ್, ಮೀಥೇನ್ ಮೊದಲಾದ ಅನಿಲಗಳು ಹೆಚ್ಚಾಗುವುದರಿಂದ ಭೂಮಿಯ ಬಿಸಿ ಹೆಚ್ಚುತ್ತದೆ. ಈ ಎರಡು ಅನಿಲಗಳನ್ನು ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಕರೀತಾರೆ. ಏಕೆಂದರೆ ಹೊಸ ಮಿಶ್ರ ತಳಿ ಸಸ್ಯ ಹಾಗೂ ಬೆಳೆಗಳಿಂದ ಅಧಿಕ ಕಾರ್ಬನ್ ಡೈಆಕ್ಸೈಡ್ ಅಂದರೆ ಇಂಗಾಲ ಆಮ್ಲ ಮತ್ತು ಮೀಥೇನ್ ಆಮ್ಲಗಳು ಉತ್ಪತ್ತಿಯಾಗ್ತವೆ. ಇದರಿಂದಲೂ ಜಾಗತಿಕ ತಾಪಮಾನ ಹೆಚ್ಚುತ್ತಿವೆ. ಮಾತ್ರವಲ್ಲ, ಪೆಟ್ರೋಲ್ ಮತ್ತು ಡೀಸೆಲ್ ಬಳಕೆಯಿಂದಲೂ ಸಹ ಭೂಮಿ ಬಿಸಿ ಹೆಚ್ಚುತ್ತವೆ. ಈ ಬಿಸಿ ಹೆಚ್ಚಾಗ್ತಾ ಇರೋದಕ್ಕೆ ಅರಣ್ಯ ನಾಶನೂ ಮುಖ್ಯ ಕಾರಣ ಆಗಿದೆ. ಇದಕ್ಕೊಂದು ಉದಾಹರಣೆಯಂತೆ 1998ರಲ್ಲಿ ಇದರ ಬಿಸಿ ಆಲ್ಪಸ್ ಪರ್ವತ ಶ್ರೇಣಿಯಲ್ಲಿ ಜಾರಾಟದ ಸ್ಕೀಯಿಂಗ್ ಕ್ರೀಡೆಗೆ ಹೋದವರಿಗೆ ಅನುಭವಕ್ಕೆ ಬಂದಿತ್ತು. ಕಾರಣ ಹಿಮದ ಪ್ರಮಾಣ ಕ್ಷೀಣಿಸ್ತಾ ಇದೆ. ಆ ಬಿಸಿಲಿನ ತಾಪದಿಂದ ಹಿಮ ಕರಗಿ ಕ್ಷೀಣಿಸ್ತಾ ಇರೋದ್ರಿಂದ ಆ ತಾಪಮಾನ ಹೆಚ್ಚಾಗಿರ್ತಕ್ಕಂಥ ಅನುಭವ ಕಂಡುಬಂತು. ಅಮೆರಿಕದ ನಾಸಾ ಸಂಸ್ಥೆ ನಡೆಸಿದ ಮಾಹಿತಿ ಸಂಗ್ರಹದ ಪ್ರಕಾರ ತಾಂಜಾನಿಯಾದ ಕಿಲಿಮಂಜಾರೋ ಹಿಮ ಪರ್ವತ 80% ಕರಗಿರ್ತಕ್ಕಂಥದ್ದು ಕಾಣ್ತೀವಿ. ಹಾಗೆ ಮತ್ತೊಂದು ನಿದರ್ಶನ ಅಮೆರಿಕದ ಉತ್ತರದಲ್ಲಿರುವ ಮೊಂಟಾನಾ ಹಿಮ ಸರೋವರಕ್ಕೆ ಅಂದರೆ 1910ರ ದಾಖಲೆಗಳ ಪ್ರಕಾರ 150 ಹಿಮ ನದಿಗಳು ಬಂದು ಸೇರ್ತಾ ಇದ್ವು. ಅಂದರೆ 2000ರ ವೇಳೆಗೆ ಅವುಗಳ ಸಂಖ್ಯೆ ಕೇವಲ 32ಕ್ಕೆ ಇಳಿದಿದೆ. ನಂತರವೇ ಗ್ರೀನ್ ಹೌಸ್ ಎಫೆಕ್ಟ್ ಎಂಬ ಪದ ಚಾಲ್ತಿಗೆ ಬಂದದ್ದು. 1910ರ ದಾಖಲೆಗಳ ಪ್ರಕಾರ 150 ಹಿಮನದಿಗಳು ಬರ್ತಾ ಇದ್ದರೆ 2000ರ ವೇಳೆಗೆ ಇದರ ಸಂಖ್ಯೆ ಕೇವಲ 32ಕ್ಕೆ ಇಳಿದಿದ್ದು. ಈ ಹಿನ್ನೆಲೆಯಲ್ಲೇ ಗ್ರೀನ್ ಹಸಿರುಮನೆ ಇದರ ಒಂದು ಪರಿಣಾಮ ಹೆಚ್ಚಾಗಿ ಕಂಡುಬಂತು. ಭೂಮಿಯ ತಾಪಮಾನ ಹೆಚ್ಚಾದಂತೆ ಧ್ರುವ ಪ್ರದೇಶದಲ್ಲಿ ಹಿಮಬಂಡೆ ಕರಗೋದಕ್ಕೆ ಪ್ರಾರಂಭಿಸಿತು. ಅದರ ಕೆಳಗೆ ಅಂದರೆ ಊತುಕೊಂಡಿರ್ತಕ್ಕಂಥ ಮೀಥೇನ್ ಅನಿಲ ಸರೋವರಗಳು ವಾತಾವರಣಕ್ಕೆ
ತೆರೆದುಕೊಂಡಿರ್ತಕ್ಕಂಥದ್ದು ಗ್ರೀನ್ ಹೌಸ್ ಗ್ಯಾಸ್ ಅನಿಲಗಳನ್ನು ವಾಯುಮಂಡಲಕ್ಕೆ ತಲುಪುತ್ತೆ. ಅಂದರೆ ಇಂಗಾಲದ ಡೈಆಕ್ಸೈಡ್, ನೈಟ್ರಿಕ್ ಆ್ಯಸಿಡ್, ಮೀಥೇನ್ ಅನಿಲ ಮತ್ತು ನೀರಿನ ಆವಿ ಇವೆಲ್ಲ ವಾಯುಮಂಡಲಕ್ಕೆ ಸೇರ್ತಕ್ಕಂಥ. ಇದರಿಂದ ಸಮುದ್ರದಲ್ಲಿ ಅಗಾಧ ಬದಲಾವಣೆಗಳು ಉಂಟಾಗ್ತಕ್ಕಂಥದ್ದು. ಈಗಿರುವ ವ್ಯವಸ್ಥೆ ನಿಜಕ್ಕೂ ತಿರುಗುಮುರುಗಾಗಿ ಕಂಡುಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಳೆ ಬೀಳುವ ಪ್ರದೇಶಗಳು ಮರುಭೂಮಿಗಳಾಗಿರ್ತಕ್ಕಂಥದ್ದು. ಹಾಗೆ ಅನಾವೃಷ್ಟಿ, ಚಂಡಮಾರುತಗಳ ಸಂಖ್ಯೆ ಹೆಚ್ಚಿ ಜಾನುವಾರುಗಳು ವಲಸೆ ಹೋಗುವ ಪ್ರಸಂಗ ಕಂಡು ಬಂದಿರತಕ್ಕಂಥದ್ದನ್ನು ಹೀಗೆ ಈ ಪ್ರಕ್ರಿಯೆಯಿಂದ ಪರಿಸರ ಮತ್ತಷ್ಟು ಕಲುಷಿತಗೊಳ್ತಾ ಹೋಗ್ತಾ ಇದೆ. ಹಸಿರು ನಾಶವಾಗುವುದರಿಂದ ಭೂಮಿ ತಾಪಮಾನ ನಿಯಂತ್ರಣ ಮಟ್ಟ ಮೀರ್ತಾ ಇದೆ. ಮನುಕುಲವೇನು ಇಡೀ ಜೀವಜಂತು ಸಂಕುಲವೇ ಬಿಸಿ ಪ್ರಳಯದಿಂದ ವಿನಾಶದತ್ತ ಸಾಗ್ತವೆ. ಮುಂದೆ ಅದು ನಿಯಂತ್ರಣಕ್ಕೆ ಬಾರದೆ ಹೋಗುವ ಮುನ್ನ ಎಚ್ಚೆತ್ತುಕೊಳ್ಳಬೇಕು, ಮುಂಜಾಗ್ರತೆ ವಹಿಸಬೇಕು. ಇಂಥ ಭೀಕರ ದಾರುಣ ಚಿತ್ರವನ್ನು ನಾವು ಎನ್ವೈರನ್ಮೆಂಟ್ ಟ್ರೂಫ್ ಅಂದರೆ ಒಂದು ಅಪತ್ಯ ಸತ್ಯ ಎಂಬ ಒಂದು ಸಾಕ್ಷ್ಯಚಿತ್ರದಲ್ಲಿ ಅಮೆರಿಕದ ಮಾಜಿ ಅಧ್ಯಕ್ಷ ಆಲ್ ಗೋರ್ ಅವರು ಇದನ್ನು ತೋರಿಸ್ಕೊಟ್ಟಿದ್ದಾರೆ. ಓಕೆ, ಪರಿಸರ ಮಾಲಿನ್ಯದಿಂದ ಮಣ್ಣಿನ ಮಾಲಿನ್ಯ ಹೇಗಾಗುತ್ತೆ, ಹಾಗೆ ಅಣುಶಕ್ತಿ ಮಾಲಿನ್ಯದಿಂದ ಹೇಗಾಗುತ್ತೆ, ಶಬ್ದ ಮಾಲಿನ್ಯದಿಂದ ಪರಿಸರ ಮಾಲಿನ್ಯ ಹೇಗೆ ಆಗುತ್ತೆ, ಸಾಗರ ಮಾಲಿನ್ಯ, ಇವೆಲ್ಲ ಪರಿಸರವನ್ನು ಮಾಲಿನ್ಯ ಮಾಡ್ತಕ್ಕಂಥದ್ದನ್ನು ಆಗ್ತಾ ಇರ್ತಕ್ಕಂಥದ್ದನ್ನು ಕಾಣ್ತೀವಿ. ಇದನ್ನು ಸಂರಕ್ಷಣೆ ಮಾಡೋದಕ್ಕಾಗಿ ಅನೇಕ ಸಮ್ಮೇಳನಗಳನ್ನು ನಡೆಸಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಮಾಲಿನ್ಯಗಳಲ್ಲಿ ಮಣ್ಣಿನ ಮಾಲಿನ್ಯ, ಆ ಮಣ್ಣಿನ ಮಾಲಿನ್ಯದಲ್ಲಿ ನಾವು ನೋಡೋ ಹಾಗೆ ಇಂದು ಮಣ್ಣು ಮಾಲಿನ್ಯ ಆಗೋದಕ್ಕೆ ಮುಖ್ಯ ಕಾರಣ ಪ್ಲಾಸ್ಟಿಕ್. ಈ ಪ್ಲಾಸ್ಟಿಕ್ ಕರಗುವ ಮಣ್ಣಿನಲ್ಲಿ ಅದು ಕರಗಲಾರದು. ಭೂಮಿನಲ್ಲಿ ಅದು ಸೇರಿ ಗಾಳಿ ಸಂಚಾರವಿಲ್ಲದೆ ನೀರು ಸರಾಗವಾಗಿ ಹರಿಯದೆ ಕೊಳಿತಾ ಇರ್ತಕ್ಕಂಥದ್ದು. ಹೀಗಾಗಿ ಸಸ್ಯಗಳು ಕೊಳೆತು ಬೇರು ಆಳವಾಗಿ ಬಿಡದೆ ಅದು ಫಲವತ್ತತೆಗೆ ಧಕ್ಕೆ ಆಗ್ತಕ್ಕಂಥದ್ದು. ಅದರ ಜೊತೆಗೆ ರೈತನ ಮಿತ್ರ ಎರೆಹುಳು ಸಹ ಅದು ಸಾವನ್ನಪ್ಪತಕ್ಕಂಥದ್ದು. ಈ ಜೀವಿಗಳು ಆದರೆ ಇವು ನಾಶ ಆಗ್ತವೆ. ಇದರಿಂದ ಮಣ್ಣಿನ ಮಾಲಿನ್ಯ ಉಂಟಾಗ್ತಕ್ಕಂಥದ್ದು. ಇದಲ್ಲದೆ ಬೆಳೆಗಳ ಕ್ರಿಮಿಕೀಟಗಳಿಂದ ರಕ್ಷಿಸೋದಕ್ಕೆ ಅತಿಯಾಗಿ ಕೀಟನಾಶಕವನ್ನು ಬಳಸೋದು, ಇದು ಸಹ ಮಣ್ಣಿನ ಮಾಲಿನ್ಯಕ್ಕೆ ಕಾರಣ ಆಗುತ್ತೆ. ಅಂತರ್ಜಲವನ್ನು ವಿಷಪೂರಿತಗೊಳಿಸೋದಕ್ಕೂ ಹಲವು ರೋಗಗಳಿಗೂ ಕಾರಣ ಆಗ್ತಕ್ಕಂಥದ್ದು ಈ ಕೀಟನಾಶಕಗಳನ್ನು ಬಳಸೋದ್ರಿಂದ. ಮತ್ತೊಂದು ಅಣುಶಕ್ತಿ ಮಾಲಿನ್ಯ. ಅಣುಶಕ್ತಿ ಸ್ಫೋಟದಿಂದ ಮಾಲಿನ್ಯ ಉಂಟಾಗ್ತಕ್ಕಂಥದ್ದು. ಅಣುಶಕ್ತಿ ಉತ್ಪಾದನಾ ಕೇಂದ್ರಗಳಿಂದ ಸೂಸ್ತಕ್ಕಂಥ ವಿಕಿರಣಗಳು ಆ ಪ್ರಾಣಿ ಪಕ್ಷಿ ಸಸ್ಯಗಳಲ್ಲದೆ ಮಾನವರ ಮೇಲೆ ದುಷ್ಪರಿಣಾಮಗಳನ್ನು ನಾವು ಕಾಣ್ತೀವಿ. ಇದರಿಂದಾಗಿ ಕ್ಯಾನ್ಸರ್, ಭಯಂಕರ ರೋಗಗಳು ಹರಡ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೀವಿ. ಪರಿಸರವಾದಿಗಳು ಅಣುಶಕ್ತಿ ಉತ್ಪಾದನಾ ಕೇಂದ್ರಗಳನ್ನು ಕಠೋರವಾಗಿ ವಿರೋಧಿಸ್ತಾ ಇದ್ದಾರೆ. ಆದರೂ ಸಹ ಇದನ್ನು ಯಶಸ್ವಿಯಾಗಿ ತಡೆಗಟ್ಟೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋದನ್ನು ನಾವು ಇವತ್ತಿಗೂ ಕಾಣ್ತಾ ಇದ್ದೀವಿ. ರಷ್ಯಾದ ಜರ್ನೋಬಿಲ್ ಎಂಬ ಊರಿನಲ್ಲಿದ್ದ ಅಣುಸ್ಥಾವರ 1986ರಲ್ಲಿ 86 ಏಪ್ರಿಲ್ ತಿಂಗಳಲ್ಲಿ ಸ್ಫೋಟಗೊಂಡು ಸುಮಾರು ಅಲ್ಲಿ 30 ಜನ ಪ್ರಾಣ ಕಳ್ಕೊಂಡಿದ್ದಷ್ಟೇ ಅಲ್ಲ, 1.5 ಲಕ್ಷ ಜನ ಸಂಕಟಗಳಿಗೀಡಾದರು. ಅದರ ಸಮಸ್ಯೆ ಗರ್ಭಿಣಿಯರು ಮತ್ತು ಹುಟ್ಟತಕ್ಕಂಥ ಮಕ್ಕಳ ಮೇಲೂ
ದುಷ್ಪರಿಣಾಮ ಬೀರ್ತದೆ. ಹಾಗೆ ಮುಂದೆ ಹುಟ್ಟತಕ್ಕಂಥ ಮಕ್ಕಳಿಗೂ ಅಂಗವಿಕಲರಾಗಿ ಹುಟ್ಟತಕ್ಕಂಥದ್ದನ್ನು ಕಾಣ್ತೀವಿ. ಓಕೆ, ನೆಕ್ಸ್ಟ್ ಶಬ್ದ ಮಾಲಿನ್ಯ. ಕೈಗಾರಿಕೆಗಳು, ವಾಹನಗಳು ಹೊಗೆ ಸೂಸ್ತಕ್ಕಂಥದ್ದು, ಅದರಿಂದ ಉಂಟಾಗ್ತಕ್ಕಂಥ ಶಬ್ದಗಳಿಂದ ಏನೆಲ್ಲ ಹೃದಯ ಬಡಿತ, ರಕ್ತನಾಳಗಳು, ಕಿವಿ ತಮಟೆ ಮತ್ತು ಕಣ್ಣಿನ ಅಕ್ಷಪಟಲ ಇವೆಲ್ಲವೂ ಅದರ ಮೇಲೂ ಈ ಶಬ್ದ ಮಾಲಿನ್ಯವನ್ನು ಉಂಟು ಮಾಡ್ತದೆ. ಇದನ್ನು ತಪ್ಪಿಸೋದಕ್ಕೆ ಸರ್ಕಾರ ಮತ್ತು ಸಾರ್ವಜನಿಕರು ಸಾಧ್ಯವಾದಷ್ಟು ಮಟ್ಟಿಗೆ ಈ ಒಂದು ಹಾರನ್ನನ್ನು ಕಡಿಮೆ ಮಟ್ಟದಲ್ಲಿ ಉಪಯೋಗಿಸಬೇಕು. ಮಾಡಿದಾಗಲೇ ಮಾತ್ರ ಶಬ್ದ ಮಾಲಿನ್ಯ ತಡೆಗಟ್ಟೋದಕ್ಕೆ ಸಾಧ್ಯ. ಸಾಗರ ಮಾಲಿನ್ಯ. 1990ರ ಒಂದು ವರದಿ ಪ್ರಕಾರ ಉತ್ತರ ಧ್ರುವ ಪ್ರದೇಶದ ಹಿಮ ಹಾಸು ವೇಗವಾಗಿ ಕರಗ್ತಾ ಇದೆ. ಹಿಮಕರಡಿಗಳು ವಲಸೆ ಎಸ್ಕಿಮೋ ಪ್ರದೇಶಗಳಿಂದ ಕಡೆಗಳಿಗೆ ವಲಸೆ ಹೋಗ್ತಾ ಇರ್ತಕ್ಕಂಥ ಕಾಣ್ತೀವಿ. ಇದೇ ರೀತಿ ದಕ್ಷಿಣ ಧ್ರುವ ಪ್ರದೇಶದಲ್ಲೂ ಇದೇ ಅಂಶವನ್ನು ಕಾಣ್ತೀವಿ. ಇದಕ್ಕೆ ಗಂಭೀರವಾಗಿ ನೋಡೋದಾದರೆ ವಿಶ್ವಸಂಸ್ಥೆ ಸದಸ್ಯ ರಾಷ್ಟ್ರಗಳ ವಿಜ್ಞಾನಿಗಳ ಸಭೆ ಕರೆದು ಸಮಿತಿಯನ್ನು ರಚಿಸಿ ಇದರ ಅಧ್ಯಯನಕ್ಕೆ ಆದೇಶ ಮಾಡಿತು. ಅದರ ಪ್ರಕಾರ ಆದೇಶದಂತೆ ಬಂದಂಥ ವರದಿ ಇಡೀ ಜಗತ್ತೇ ವಿಸ್ಮಯ ಪಡ್ತಕ್ಕಂಥ, ಆತಂಕ ಪಡ್ತಕ್ಕಂಥ ವಿಚಾರ ಆಯಿತು. ಭೂಮಿಯ ತಾಪಮಾನ ಹೀಗೆ ಏರ್ತಾ ಇದ್ದರೆ ಹಿಮ ಪರ್ವತಗಳು ಕರಗಿ ಸಮುದ್ರ ಮಟ್ಟ ಏರ್ತದೆ. ಕರಾವಳಿ ನಗರಗಳು ಮುಳುಗಡೆಯಾಗ್ತವೆ. 1-2 ಮೀಟರ್ಗಳಷ್ಟು ಎತ್ತರದಲ್ಲಿರುವ ಮಡಗಾಸ್ಕರ್, ಮಾರಿಷಸ್, ಟೊವಾಲೋ, ಮಾಲ್ಡೀವ್ಸ್ ಈ ಥರ ದ್ವೀಪಗಳು ಸಹ ಅಷ್ಟೇ ಅಲ್ಲ, ನದಿ ಮುಖಜ ಭೂಮಿಯಲ್ಲಿರುವ ಬಾಂಗ್ಲಾದಂಥ ದೇಶಗಳು 60% ಜಲಾವೃತಗೊಳ್ತವೆ. ಸಿಂಧು, ಗಂಗಾ, ಬ್ರಹ್ಮಪುತ್ರ ಈ ಎಲ್ಲ ನದಿಗಳು ಕೂಡ ಹಿಮ ಕರಗಿ ಹರಿದು ನೀರಿನಿಂದ ತುಂಬಿ ಉಕ್ಕಿ ಹರಿದು ಅಪಾರ ಹಾನಿಯನ್ನು ಉಂಟು ಮಾಡ್ತವೆ. ಅದೇ ರೀತಿ ಹಿಮವೇ ಇಲ್ಲದಂತಾಗಿ ನದಿಗಳು ಬತ್ತಿ ಹೋಗುವ ಸಂದರ್ಭ. ಇದೆಲ್ಲ ತಕ್ಷಣವೇ ಆಗಿ ಬರಲಾರದು, ನಿಧಾನವಾಗಿ ಸಂಭವಿಸೋದ್ರಲ್ಲೂ ಇದೆ. ಭೂಮಿಯ ತಾಪಮಾನ ದಿನೇ ದಿನೇ ಹೆಚ್ಚಾಗಲು ಕೊಡುಗೆ ಸಲ್ಲಿಸ್ತಾನೇ ಇದ್ದಾರೆ. ಅಧಿಕ ಪೆಟ್ರೋಲ್ ಇರ್ಬೋದು, ಕಲ್ಲಿದ್ದಲು, ಅಣುಸ್ಥಾವರ ಬಳಕೆ, ಇದರ ಜೊತೆ ಇದೆಲ್ಲ ನಾಶವೇ. ಇವೆಲ್ಲ ಬಳಸೋದ್ರಿಂದ ಕಷ್ಟ ನಷ್ಟಗಳಿಗೆ ಎಡೆ ಮಾಡಿಕೊಡ್ತಾ ಇದ್ದಾವೆ. ಇತ್ತೀಚೆಗೆ ಸಾಗರಗಳಲ್ಲಿ ಸಂಚರಿಸುವ ಪೆಟ್ರೋಲ್ ಸಾಗಣೆಯ ಹಡಗುಗಳು ಸ್ಫೋಟಗೊಂಡಾಗ ಅದರಿಂದ ಅಪಾರವಾದಂಥ ನಷ್ಟ. ಇಡೀ ಹಡಗಿನಲ್ಲಿ ಸಾಗಿಸ್ತಾ ಇದ್ದಂಥ ಪೆಟ್ರೋಲ್ ಸಾಗರದಲ್ಲಿ ಚೆಲ್ಲಿ ಹಗಲ ಮತ್ತು ತಳಭಾಗಗಳಲ್ಲಿ ಇರ್ತಕ್ಕಂಥ ಅದರ ಈ ಪೆಟ್ರೋಲ್ ಮಾಲಿನ್ಯ, ಜಲಮಾಲಿನ್ಯ ಉಂಟಾಗಿ ಸುಮಾರು ಜಲಚರಗಳೆಲ್ಲ ಸಾವನ್ನಪ್ಪಿರ್ತಕ್ಕಂಥದ್ದು. ಉದಾಹರಣೆಗೆ 2000ರಲ್ಲಿ ಹಾಲ್ಕಾಸ್ ತೀರದಲ್ಲಿ ಹಡಗೊಂದು ಮಂಜುಗಡ್ಡೆಗೆ ಡಿಕ್ಕಿ ಹೊಡೆಯಿತು. ಇಡೀ ಹಡಗಿನಲ್ಲಿ ತುಂಬಿದ್ದಂಥ ಪೆಟ್ರೋಲ್ ಸಾಗರದಲ್ಲಿ ಬೆರೆತು ಜಲಚರಗಳೆಲ್ಲ ಮರಣಹೋಮ ನಡೀತು. ಇದು ನಾವಿಕರ ನಿರ್ಲಕ್ಷ್ಯ ಅನ್ನೋದನ್ನು ಗುರುತಿಸ್ಬೋದು. ಇಂಥದ್ದೇ ಮತ್ತೊಂದು ಘಟನೆ ಅಂದರೆ ಜಾವಾ ದ್ವೀಪದಲ್ಲಿ ನಡೀತು. ಹೀಗೆ ಜಗತ್ತಿನಲ್ಲಿ ಅತಿ ಹೆಚ್ಚು ಪರಿಸರ ಮಾಲಿನ್ಯ ಆಗೋದು ನಗರ ಕರಾವಳಿಗಳಲ್ಲಿ ಹೀಗೆ ಸಾಗ್ತಾ ಹೋದರೆ ಪರಿಸರ ಮಾಲಿನ್ಯ ಇನ್ನೂ ಹೆಚ್ಚು ಆಗ್ತದೆ. ಓಕೆ, ಈ ಪರಿಸರ ಮಾಲಿನ್ಯವನ್ನು ತಡೆಗಟ್ಟೋ ಸಲುವಾಗಿ ಪರಿಸರ ಸಮ್ಮೇಳನಗಳನ್ನು ನಡೆಸಿದ್ರು. ಇದರ ಬಗ್ಗೆ ಪರಿಸರ ಸಮ್ಮೇಳನಗಳನ್ನು ಕುರಿತಾಗಿಯೇ 15 ಮಾರ್ಕ್ಸ್ ಕ್ವಶನನ್ನು ಕೇಳ್ತಾರೆ ವಿದ್ಯಾರ್ಥಿಗಳೇ. ಈ ಸಮ್ಮೇಳನಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಪರಿಸರ ನಾಶ
ಅದರ ಸಮತೋಲನವನ್ನು ತಡೆಗಟ್ಟೋದಕ್ಕೆ ವಿಶ್ವಸಂಸ್ಥೆ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸೋದಕ್ಕೆ ಆಗಿಂದಾಗಿ ಸಮ್ಮೇಳನ ನಡೆಸ್ತಾ ಬಂದಿದೆ. ಅವುಗಳಲ್ಲಿ ಮುಖ್ಯವಾಗಿ 5 ಸಮ್ಮೇಳನಗಳನ್ನು ತೆಗೆದುಕೊಳ್ಳಿ. ಸ್ಟಾಕ್ಹೋಮ್ ಸ್ವೀಡನ್ ಪರಿಸರ ಸಮ್ಮೇಳನ. ಸ್ವೀಡನ್ನಲ್ಲಿ ಸ್ಟಾಕ್ಹೋಮ್ ಎಂಬಲ್ಲಿ ಪರಿಸರ ಸಮ್ಮೇಳನವನ್ನು 1972ರಲ್ಲಿ ಆಯೋಜಿಸಲಾಗಿತ್ತು. ಎರಡನೇದು ಕೀನ್ಯಾದ ನೈರೋಬಿ ಪರಿಸರ ಸಮ್ಮೇಳನ 1982ರಲ್ಲಿ. ಮೂರನೇದು ರಿಯೋ ಸಮ್ಮಿಟ್ ಬ್ರೆಜಿಲ್ನಲ್ಲಿ 1992ರಲ್ಲಿ. ನಾಲ್ಕನೇದು ಕಯಾಟೋ ಸಮ್ಮಿಟ್ ಜಪಾನಿನ ಕಯಾಟೋ ಸಮ್ಮಿಟ್ನಲ್ಲಿ 1997ರಲ್ಲಿ. ಐದನೇದು ಜೋಹಾನ್ಸ್ಬರ್ಗ್ ಸಮ್ಮಿಟ್ ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ ಸಮ್ಮಿಟ್ನಲ್ಲಿ 2002ರಲ್ಲಿ ನಡೀತು. 5 ಸಮ್ಮೇಳನಗಳನ್ನು ನಡೆಸಿ ಪರಿಸರ ಸಂರಕ್ಷಣೆ ಕೈಗೊಂಡಂಥ ಸಮ್ಮೇಳನಗಳಲ್ಲಿ ಮುಖ್ಯವಾಗಿ ಸ್ಟಾಕ್ಹೋಮ್ ಪರಿಸರ ಸಮ್ಮೇಳನ. ಇದು 1972ರ ಸ್ವೀಡನ್ನಲ್ಲಿ ನಡೆಯಿತು. ವಿಶ್ವಸಂಸ್ಥೆ ಪರಿಸರದ ಒಂದು ನಿಯೋಗ ಈ ಸಮ್ಮೇಳನವನ್ನು ಸ್ವೀಡನ್ನಿನ ರಾಜಧಾನಿ ಸ್ಟಾಕ್ಹೋಮ್ ನಲ್ಲಿ 1972 ಜೂನ್ ತಿಂಗಳಲ್ಲಿ 5ನೇ ತಾರೀಕಿಂದ 10ನೇ ತಾರೀಕುವರೆಗೂ, ಅಂದರೆ ಇದು 5ರಿಂದ 10 ದಿನಗಳವರೆಗೆ ನಡೀತು. ಇದರಲ್ಲಿ ಸುಮಾರು 114 ಸದಸ್ಯ ರಾಷ್ಟ್ರಗಳು ಪ್ರತಿನಿಧಿಗಳಾಗಿ ಭಾಗವಹಿಸಿದರು. ಈ ಸಭೆಯಲ್ಲಿ ಪರಿಸರ ಸಂರಕ್ಷಣೆ ಕಾರ್ಯಕ್ರಮಗಳಿಗಾಗಿ ರಾಜಕೀಯ ವಿಚಾರಗಳನ್ನು ನಿರ್ಲಕ್ಷ್ಯ ಮಾಡಿ ಇಡೀ ವಿಶ್ವವನ್ನೇ ಒಂದು ಘಟಕ ಅನ್ನೋ ರೀತಿಯಲ್ಲಿ ಘೋಷಣೆ ಮಾಡಿತು. ಅದನ್ನ ಎಲ್ಲ ಸದಸ್ಯ ರಾಷ್ಟ್ರಗಳು ಒಪ್ಪಿಕೊಂಡು ಜೂನ್ 5ನೇ ತಾರೀಕನ್ನು ವಿಶ್ವ ಪರಿಸರ ದಿನ ಅಂತೇಳಿ ಘೋಷಣೆ ಮಾಡೋದಾಗಿ ತೀರ್ಮಾನಿಸ್ಕೊಂಡ್ವು. ಈ ಸಭೆಯಲ್ಲಿ ಪ್ರಕೃತಿ ಪರಿಸರದ ಸಂರಕ್ಷಣೆ ಮತ್ತು ಅದರ ಅಭಿವೃದ್ಧಿಗಾಗಿ ಅನೇಕ ಸೂತ್ರಗಳನ್ನು ರೂಪಿಸ್ಕೊಂಡ್ವು. ಪರಿಸರ ಸಂರಕ್ಷಣೆಯಲ್ಲಿ ಕೈಗಾರಿಕಾ ಸಮಸ್ಯೆಗಳನ್ನು ಸುದೀರ್ಘವಾಗಿ ಚರ್ಚೆ ಮಾಡಿದ್ರು. ಈ ಸಂದರ್ಭದಲ್ಲಿ ಕೈಗಾರಿಕೆಗಳ ವಿಸ್ತರಣೆಯಿಂದಾಗುವ ವಿಷವಸ್ತುಗಳ ಪ್ರಸಾರಣೆ, ಕ್ಷಾರ ಮಳೆ, ಆಸಿಡ್ ರೈನ್, ಈ ಪ್ರಾಣಿಗಳ ನೆಲೆಯ ಕೊರತೆ ಬಗ್ಗೆ ವಿಶೇಷ ಗಮನ ಹರಿಸಿದ್ರು. ಈ ಸಮಸ್ಯೆ ಕೈಗಾರಿಕಾ ಕ್ಷೇತ್ರದಲ್ಲಿ ಮುಂದುವರೆದ ರಾಷ್ಟ್ರಗಳಿಗೆ ಮಾತ್ರ ಎದುರಾಗಿತ್ತು. ಆದ್ದರಿಂದ ಹಿಂದುಳಿದ ದೇಶಗಳು ಇದರ ಕಡೆ ಆಸಕ್ತಿ ತೋರಲಿಲ್ಲ. 1980ರಲ್ಲಿ ಸ್ಟಾಕ್ಹೋಮ್ ಮಹಾಸಭೆ ಅದರ ನಿರ್ಣಯಕ್ಕನುಗುಣವಾಗಿ ವರ್ಲ್ಡ್ ಕಮಿಷನ್ ಆನ್ ಎನ್ವೈರನ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ WCED ಆಯೋಗವನ್ನು ಪ್ರೋತ್ಸಾಹಿಸಲಾಯಿತು. ಇದಕ್ಕೆ ಚೇರ್ಮನ್ ಬ್ರಾಂಟ್ ಲ್ಯಾಂಡ್ ಆಗಿದ್ದರಿಂದ ಇದನ್ನು ಬ್ರಾಂಟ್ ಲ್ಯಾಂಡ್ ಕಮಿಷನ್ ಅಂತಲೂ ಕರೀತಾರೆ. ಆತ ಬ್ರಾಂಟ್ ಲ್ಯಾಂಡ್ ಸಲ್ಲಿಸಿದಂಥ ವರದಿ ಆಧಾರದ ಮೇಲೆ ಶೀರ್ಷಿಕೆಯನ್ನೇ ಪ್ರಕಟಿಸಿದ್ರು. ಅದು ಪರಿಸರವನ್ನು ನಿರಂತರವಾಗಿ ಮುಂದುವರಿಸಿಕೊಂಡು ಹೋಗುವ ಮತ್ತು ಅದರ ಸಂರಕ್ಷಣೆ ಕುರಿತಾಗಿರಬೇಕು ಅಂತಲೇ ಸೂಚಿಸಿತು. ಎರಡನೇದು ನೈರೋಬಿ ಪರಿಸರ ಸಮ್ಮೇಳನ ಕೀನ್ಯಾದಲ್ಲಿ ನಡೆದಂಥದ್ದು 1982ರಲ್ಲಿ. ಆಫ್ರಿಕಾದ ಕೀನ್ಯಾ ದೇಶದ ರಾಜಧಾನಿ ನೈರೋಬಿಯಲ್ಲಿ 10 ವರ್ಷಗಳ ಅಭಿವೃದ್ಧಿ ಕಾರ್ಯಕ್ರಮವನ್ನು ಕುರಿತು ಪರಾಮರ್ಶಿಸಿ ವರದಿಯನ್ನು ನೀಡಿತು. ವರ್ಲ್ಡ್ ಎನ್ವೈರನ್ಮೆಂಟಲ್ ರಿಂದ 82 ಎಂಬ ಆ ವರದಿಯ ಶೀರ್ಷಿಕೆ ಅಡಿಯಲ್ಲಿ ಈ ಸಭೆ
ಪರಿಸರ ಸಂರಕ್ಷಣೆಗಾಗಿ ಹೊಸ ಯೋಜನೆಗಳನ್ನೇನೂ ಏನೇನೂ ಸೂಚಿಸಲಿಲ್ಲ ಅನ್ನೋ ಒಂದು ಅಭಿಪ್ರಾಯಕ್ಕೆ ಬಂತು. 10 ವರ್ಷಗಳ ನಂತರವೂ ಯಾವ ಯೋಜನೆಗಳನ್ನು ಕೈಗೊಳ್ಳಲಿಲ್ಲ ಅನ್ನೋ ಒಂದು ಈ ತೀರ್ಮಾನದಲ್ಲಿ 3ನೇ ಸಮ್ಮೇಳನವನ್ನು ಆಯೋಜಿಸಿದ್ರು. ಅದು 1992ರಲ್ಲಿ ಹತ್ ಸಮ್ಮಿಟ್ ಅಥವಾ ಭೂಮಿ ಸಮ್ಮೇಳನ ರಿಯೋ ಸಮ್ಮಿಟ್ ಬ್ರೆಜಿಲ್ನಲ್ಲಿ ನಡೆಸಿದ್ರು. ಇದು ಪರಿಸರ ಸಂರಕ್ಷಣೆಗಾಗಿ ಸಮಾವೇಶಗೊಂಡ ಸಭೆಗಳಲ್ಲಿ ಈ ಸಮ್ಮೇಳನ ಪ್ರಮುಖವಾಗಿತ್ತು. ಇದೊಂದು ವಿಶ್ವ ಮಟ್ಟದ ಸಮಾವೇಶವಾಗಿತ್ತು. ಇದು ದಕ್ಷಿಣ ಅಮೆರಿಕದ ಬ್ರೆಜಿಲ್ನಲ್ಲಿ ವಾಣಿಜ್ಯ ಕೇಂದ್ರವಾದಂಥ ರಿಯೋ ಡಿ ಜೆನೇರೋ ನಗರದಲ್ಲಿ ನಡೆಯಿತು. ಇದರ ಕಾರ್ಯದರ್ಶಿ ಮೋರಿಸ್ ಸಟಾಂಗ್. ಇದರಲ್ಲಿ 115 ದೇಶಗಳು ಮುಖಂಡರು ಭಾಗವಹಿಸಿದರು. 10,000 ಸರ್ಕಾರಿ ಪ್ರತಿನಿಧಿಗಳು, 20,000 ಖಾಸಗಿ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸಿದರು. ಸಭೆ ಸುಮಾರು 12 ದಿವಸಗಳ ಕಾಲ ನಡೆಯಿತು. ಇದು ಹಂತದಲ್ಲಿ ಹಲವಾರು ಸಮಸ್ಯೆಗಳನ್ನು ಚರ್ಚೆ ಮಾಡಿತು. ಅವುಗಳಲ್ಲಿ ಪ್ರಮುಖವಾಗಿ ಗ್ರೀನ್ ಹೌಸ್ ಎಮಿಷನ್ ಅಂದರೆ ಹಸಿರು ಮನೆ ಅನಿಲ ಸೋರುವಿಕೆ ಮತ್ತು ಫಾಜಿಲ್ ಫೋಯಲ್ ಅಂದರೆ ಪೆಟ್ರೋಲಿನಿಂದಾಗುವ ಪರಿಣಾಮಗಳ ಕುರಿತಾಗಿ, 2ನೇದು ಅರಣ್ಯ ಸಂರಕ್ಷಣೆ ಕುರಿತಾಗಿ, 3ನೇದು ಜನಸಂಖ್ಯಾ ನಿಯಂತ್ರಣ ಕುರಿತಾಗಿ, 4ನೇದು ರಾಸಾಯನಿಕ ವಸ್ತುಗಳ ಬಳಕೆ ಕುರಿತಾಗಿ, 5ನೇದು ಜೈವಿಕ ತಂತ್ರಜ್ಞಾನ, 6ನೇದು ತ್ಯಾಜ್ಯ ನೀರಿನ ಸಂಸ್ಕರಣ ಮತ್ತು ಮರುಬಳಕೆ, ವಿವಿಧ ಬಗೆಯ ಇಂಧನ ಸದ್ಬಳಕೆ, 8ನೇದು ಅಣು ವಿಕಿರಣದ ದುಷ್ಪರಿಣಾಮಗಳನ್ನು ತಡೆಗಟ್ಟೋದು ಹೇಗೆ, 9ನೇದು ಬಡ ದ್ವೀಪ ರಾಷ್ಟ್ರಗಳಲ್ಲಿ ಪ್ರವಾಸಿ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸಿ ಅವುಗಳ ಆರ್ಥಿಕ ಅಭಿವೃದ್ಧಿಗೂ ನೆರವಾಗು, 10ನೇದು ಪರಿಸರ ಶಿಕ್ಷಣ ಮತ್ತು ತರಬೇತಿ. ಇದರ ಕುರಿತಾಗಿ ಈ ರಿಯೋ ಸಮಿಟ್ ಈ ಸಮ್ಮೇಳನದಲ್ಲಿ ಚರ್ಚೆ ಮಾಡಿದ್ರು. ಇವುಗಳನ್ನು ಚರ್ಚಿಸಿ ವರದಿಯನ್ನು ಸಿದ್ಧಪಡಿಸಲಾಯಿತು. ಇದನ್ನು ರಿಯೋ ಡಿಕ್ಲರೇಷನ್ ಅಂಡ್ ಅಜೆಂಡಾ ನಂಬರ್ 21 ಎ ಬ್ಲೂ ಪ್ರಿಂಟ್ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಆಫ್ ಎನ್ವೈರನ್ಮೆಂಟ್ ಅಂದು ಸಹ ಕರೆಯಲಾಯಿತು. ಪರಿಸರ ಸಂರಕ್ಷಣೆ ಮತ್ತು ಬೆಳವಣಿಗೆಯಲ್ಲಿ ಬಡ ದೇಶಗಳ ಅಗತ್ಯಗಳನ್ನು ಪೂರೈಸಲು ಪ್ರಯತ್ನಿಸಲಾಯಿತು. ಜೊತೆಗೆ ಜಾಗತಿಕ ಮಟ್ಟದ ಅಗತ್ಯಗಳು ಹಾಗೂ ಅದರ ಇತಿಮಿತಿಗಳನ್ನು ತಿಳಿಯೋದಕ್ಕೆ ಪ್ರಯತ್ನಿಸಲಾಯಿತು. ಅಗತ್ಯಗಳನ್ನು ಪ್ರಾಕೃತಿಕ ಜೀವ ವ್ಯವಸ್ಥೆಯನ್ನು ಸಹ ಮತ್ತು ಅಳಿವಿನಂಚಿಲಿರುವ ಪ್ರಾಣಿ ಪಕ್ಷಿಗಳ ಸಂಕುಲ, ಅಪರೂಪದ ಸಸ್ಯ ಸಂರಕ್ಷಣೆಗಳ ಸಮಗ್ರ ಯೋಜನೆಯನ್ನು ಸಹ ರೂಪಿಸಲಾಯಿತು. ಇಷ್ಟೆಲ್ಲ ಚರ್ಚೆ ಮಾಡಿ ತದನಂತರ ಅರ್ತ್ ಸಮಿಟ್ ವರದಿಯನ್ನು ನೀಡಿತು. ಏನಪ್ಪ ಅಂದರೆ ವಿಶ್ವಸಂಸ್ಥೆಯ ಪರಿಸರ ನಿಯೋಗಕ್ಕೆ ಅದೇ ವರ್ಷದಲ್ಲಿ ವರದಿಯನ್ನು ಮಂಡಿಸಿದರು. 18 ವರ್ಷಗಳ ಅವಧಿಯನ್ನು ನಿಗದಿಗೊಳಿಸಲಾಯಿತು. ಈ ವರದಿಯ ಸಾರಾಂಶ ಏನಪ್ಪ ಅಂದರೆ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಅಂದರೆ ಹಸಿರು ಮನೆ ಅನಿಲ ಸೋರುವಿಕೆ, ಸಸ್ಯ ಗಿಡ ಮರಗಳಿಂದ ಬಿಡುಗಡೆಯಾಗುವ ಇಂಗಾಲ ಡೈಆಕ್ಸೈಡ್ ಮತ್ತು ಕ್ಲೋರಿನ್, ಮೀಥೇನ್ ಈ ಮೊದಲಾದಂಥ ಅನಿಲಗಳ ಬಿಡುಗಡೆಯಾಗಿ ಭೂಮಿಯ ಬಿಸಿ ಹೆಚ್ಚುತ್ತದೆ. ಇವೆಲ್ಲಕ್ಕಿಂತ ಹೆಚ್ಚಾಗಿ 600 ಕೋಟಿ ಮಾನವರು ಸುಮಾರು 2007-8ರಲ್ಲಿ 600 ಕೋಟಿ ಮಾನವರು ಸುಮಾರು 10 ರಿಂದ 20 ಸಾವಿರ ಕೋಟಿ ಪ್ರಾಣಿ ಪಕ್ಷಿಗಳು ಅಧಿಕ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಂದರೆ ಇಂಗಾಲ ಅನ್ನು ಉಸಿರಾಟದ ಮೂಲಕ ಬಿಡುಗಡೆ ಮಾಡುತ್ತೆ. ಇದನ್ನು ಗ್ಲೋಬಲ್ ವಾರ್ಮಿಂಗ್ ಅಂತ ಕರೀತಾರೆ. ಇದಕ್ಕೆ ಫಾಜಿಲ್ ಫ್ಯೂಯಲ್ ಅಂದರೆ ಪೆಟ್ರೋಲ್ ಬಳಕೆ ಕಾರಣ ಆಗಿದೆ. ಹಾಗೆಂದರೆ ಪೆಟ್ರೋಲ್ ಬಳಕೆಯಿಂದಾಗಿ ಹೊರಸೂಸ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಭೂಮಿಯ ಬಿಸಿಯನ್ನು ಹೆಚ್ಚಿಸುತ್ತೆ. ಈ ಪರಿಸ್ಥಿತಿಯಲ್ಲಿ ಸಸ್ಯಗಳಿಂದ ಬಿಡುಗಡೆಯಾಗುವ ಕಾರ್ಬನ್ ಡೈಆಕ್ಸೈಡ್ ಕಡಿಮೆ
ಮಾಡಲು ಸಾಧ್ಯ ಇಲ್ಲ. ಯಾಕಂದರೆ ಸಸ್ಯಗಳು ರಾತ್ರಿ ವೇಳೆ ಬಿಡುಗಡೆ ಮಾಡ್ತಾ ಇದ್ದಂಥ ಕಾರ್ಬನ್ ಡೈಆಕ್ಸೈಡನ್ನು ಹಗಲು ವೇಳೆಯಲ್ಲಿ ತನ್ನ ಆಹಾರ ಉತ್ಪಾದನೆಗಾಗಿ ಹೀರಿಕೊಂಡು ಜೀವಿಗಳಿಗೆ ಬೇಕಾದ ಆಮ್ಲಜನಕವನ್ನು ಬಿಡುಗಡೆ ಮಾಡಿ ಸಮತೋಲನವನ್ನು ಕಾಯ್ದುಕೊಳ್ತಿದ್ವು. ಆದರೆ ಕೈಗಾರಿಕೆಗಳು ಮತ್ತು ಅಸಂಖ್ಯಾತ ವಾಹನಗಳಿಂದ ಬಿಡುಗಡೆ ಆಗ್ತಾ ಇರತಕ್ಕಂಥ ಹೆಚ್ಚಿನ ಕಾರ್ಬನ್ ಡೈಆಕ್ಸೈಡ್ ಹೀರಿಕೊಳ್ಳಲಾಗದೆ ಭೂಮಿಯ ಬಿಸಿ ಹೆಚ್ಚುತ್ತೆ. ಇದರ ತಡೆಗೆ ಇರುವ ಮಾರ್ಗಗಳೆಂದರೆ ಪೆಟ್ರೋಲ್ ಬಳಕೆಗೆ ಕಡಿವಾಣ ಹಾಕಬೇಕು, ಅಲ್ಲದೆ ಜನಸಂಖ್ಯೆ ಪ್ರಮಾಣವನ್ನು ಅರ್ಧಕ್ಕರ್ಧದಷ್ಟಾದರೂ ಇಳಿಸಬೇಕು. ಅದೇ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೊರಸೂಸುವ ಪ್ರಾಣಿಗಳ ಸಂಖ್ಯೆಯನ್ನು ಮಿತಿಗೊಳಿಸಬೇಕಿದೆ. ಸಸ್ಯಾಹಾರ ಸೇವನೆ ಹಾಗೂ ಅಂದರೆ ಉತ್ಪಾದನೆ ಹೆಚ್ಚಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಬದಲಿ ಇಂಧನ, ಸೌರಶಕ್ತಿ, ಸೋಲಾರ್ ಬ್ಯಾಟರಿ ಸೆಲ್ಸ್ ಬಳಕೆ ಹಾಗೂ ಅರಣ್ಯ ಅಭಿವೃದ್ಧಿ ಅನಿವಾರ್ಯತೆಯೂ ಹೆಚ್ಚಾಗಿದೆ. ಅದೇ ರೀತಿಯಾಗಿ ಅರಣ್ಯ ಸಂರಕ್ಷಣೆ ಆಗಬೇಕು. ಅರಣ್ಯ ವಿನಾಶದಿಂದಲೂ ದುಷ್ಪರಿಣಾಮಗಳು ಹೆಚ್ಚಾಗ್ತವೆ. ಅನೇಕ ಅರಣ್ಯಗಳು ಸ್ವಾರ್ಥದಿಂದ ದುರ್ಬಳಕೆಗೆ ಕಾರಣವಾಗ್ತಾ ಇದೆ. ಇಂದು ಮಳೆ, ಬೆಳೆ, ನೀರಿನ ಅಭಾವ ಇವೆಲ್ಲ ಸಮಸ್ಯೆಗಳು ಅರಣ್ಯ ನಾಶದಿಂದಲೇ. ಕಾರ್ಬನ್ ಡೈಆಕ್ಸೈಡ್ ಕಾಡು, ಗಿಡ, ಮರ ಆಮ್ಲಜನಕದ ಪರಿವರ್ತನೆಗೊಳ್ಳುತ್ತದೆ. ಜಾಗತಿಕ ತಾಪಮಾನ ಆದ್ದರಿಂದ ಅರಣ್ಯ ಸಂರಕ್ಷಣೆ ಹಾಗೂ ಅಭಿವೃದ್ಧಿ ಇಂದು ಆಗಬೇಕಾದ ಜರೂರಿನ ಕಾರ್ಯವಾಗಿದೆ. ಅರ್ತ್ ಸಮಿಟ್ ಈ ಅಂಶವನ್ನು ಒತ್ತಿ ಹೇಳ್ತಕ್ಕಂಥದ್ದು. ಮೂರನೇದು ಜನಸಂಖ್ಯೆ ನಿಯಂತ್ರಣ ಅತ್ಯವಶ್ಯಕವಾಗಿ ಆಗಬೇಕು. ಜನಸಂಖ್ಯೆ ಹೆಚ್ಚಳ ಆದಂತೆ ವಸತಿ ಮತ್ತು ಉದ್ದಿಮೆಗಳು ಅಪಾರ ಭೂಮಿಯನ್ನು ಕಬಳಿಸ್ತಾ ಇದೆ. ಇದರಿಂದಾಗಿ ಪ್ರಕೃತಿ ಜೀವ ಸಮತೋಲನವಿಲ್ಲದೆ ಏರುಪೇರು ಆಗ್ತವೆ. ಆದ್ದರಿಂದ ಜನಸಂಖ್ಯೆ ನಿಯಂತ್ರಣ ಆದ್ಯತೆಯ ಮೇರೆಗೆ ಕೈಗೊಳ್ಳಬೇಕಾದಂಥ ವಿಚಾರ ಅಂದರೆ ಅರ್ತ್ ಸಮಿಟ್ ಕೈಗೊಳ್ಳಬೇಕಾದ ವಿಚಾರ ಅಂತೇಳಿ ಅರ್ತ್ ಸಮಿಟ್ ಅಭಿಪ್ರಾಯಪಟ್ಟಿದೆ. ರಾಸಾಯನಿಕ ವಸ್ತುಗಳ ಸದ್ಬಳಕೆ, ಕೈಗಾರಿಕೆಗಳಿಂದಲೂ ಅದರಲ್ಲೂ ಔಷಧಿ ಮತ್ತು ಇತರ ರಾಸಾಯನಿಕ ಕಾರ್ಖಾನೆಗಳಿಂದ ಹೊರಬರುವ ತ್ಯಾಜ್ಯ ವಸ್ತುಗಳು ನದಿ, ಕೃಷಿ ಭೂಮಿ, ಸಮುದ್ರ ತೀರ ಮೊದಲಾದಂಥ ಪರಿಸರವನ್ನು ಮಲಿನಗೊಳಿಸಿ ಹಾನಿ ಉಂಟು ಮಾಡ್ತವೆ. ಇದನ್ನು ತಪ್ಪಿಸೋದಕ್ಕೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ ವರದಿ ಮಾಡಿತು. ಹಾಗೆ ಸಲಹೆನೂ ನೀಡಿತು. ತ್ಯಾಜ್ಯ ನೀರಿನ ಸಂಸ್ಕರಣೆ ಮತ್ತು ಮರುಬಳಕೆ. ಜಗತ್ತಿನ ಬಹುಭಾಗಗಳಲ್ಲಿ ನೀರಿನ ಕೊರತೆ ಎದುರಾಗಿದೆ. ಕಾರ್ಖಾನೆಗಳು, ಹೋಟೆಲ್ಗಳು, ನಗರ ಮೊದಲಾದಂಥ ಪ್ರದೇಶಗಳಲ್ಲಿ ಅಪಾರ ಪ್ರಮಾಣದಲ್ಲಿ ನಷ್ಟವನ್ನು ಉಂಟು ಮಾಡ್ತಾ ಇದ್ದಾವೆ. ಇವುಗಳು ಹೊರ ಬಿಡ್ತಾ ಇದ್ದಂಥ ನೀರು ತ್ಯಾಜ್ಯ ರೂಪದಲ್ಲಿ ಹರಿದು ಆ ನೀರನ್ನು ಸಂಸ್ಕರಿಸಿ ಕೃಷಿ ಉತ್ಪಾದನೆ, ಕೃಷಿಗೆ, ಉದ್ಯಾನವನ, ಮನೆಗೆಲಸ ಮೊದಲಾದವುಗಳಿಗೆ ಮರುಬಳಕೆ ಮಾಡೋದರಿಂದ ಸ್ವಲ್ಪ ಮಟ್ಟಿನ ಕೊರತೆಯನ್ನು ನಿವಾರಿಸಿಕೊಳ್ಬೋದು. ಅದರಂತೆ ನೀರಿನ ದುರ್ಬಳಕೆ ಅಥವಾ ಪೋಲಾಗ್ತಕ್ಕಂಥದರ ಬಗ್ಗೆ ತಿಳುವಳಿಕೆ ಮೂಡಿಸೋದು, ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸಗಳು ಆಗಬೇಕು. ಆ ಸಮಸ್ಯೆಯನ್ನು ನಿವಾರಿಸೋದಕ್ಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಸಲಹೆಗಳನ್ನು ಕೊಡಬೇಕು. ವಿವಿಧ ಬಗೆಯ ಇಂಧನಗಳ ಸದ್ಬಳಕೆಗೆ ಆಗಬೇಕು ಅಂತೇಳಿ. ಏನಪ್ಪ ಅಂದರೆ ಸೌದೆ, ಇದ್ದಿಲು, ಕಲ್ಲಿದ್ದಿಲು, ಸೀಮೆ ಎಣ್ಣೆ, ಪೆಟ್ರೋಲ್, ಡೀಸೆಲ್ ಮೊದಲಾದಂಥ ಇಂಧನಗಳ ನಿಯಮಿತ ಪ್ರಮಾಣದಲ್ಲಿ ಜಾಗರೂಕತೆಯಿಂದ ಬಳಸಬೇಕಾಗಿದೆ. ಅವುಗಳನ್ನು ಮನುಷ್ಯ ಸೃಷ್ಟಿಸಲಾರ, ಅವು ಪ್ರಕೃತಿ ದತ್ತವಾದವು. ಒಮ್ಮೆ ಬೆಳೆಸಿದರೆ ಮರುಬಳಕೆಗೆ ಸಿಗಲಾರವು. ವಿದ್ಯುತ್ ಶಕ್ತಿ ಉತ್ಪಾದನೆ ಮಾನವನ ಕ್ರಿಯೆಯಿಂದಾದರೂ ಅದಕ್ಕೆ ಅಪಾರ ಪ್ರಮಾಣದ ಜಲ, ಕಲ್ಲಿದ್ದಲು ಬೇಕಾಗುವುದು. ಆದ್ದರಿಂದ ಅದನ್ನು ಹಿತಮಿತವಾಗಿ ಬಳಸಬೇಕು. ಅಣು ವಿಕಿರಣದಿಂದಾಗುವ ದುಷ್ಪರಿಣಾಮಗಳು. ಅಣು ಪ್ರಕೃತಿ ದತ್ತವಾದ
ಅಣು ವಿಕಿರಣದಿಂದಾಗುವ ದುಷ್ಪರಿಣಾಮಗಳಂದರೆ ಅಣುಶಕ್ತಿ ಕೇಂದ್ರಗಳು ವಿದ್ಯುತ್ ಉತ್ಪಾದನೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸ್ತವೆ. ಅಂದರೆ ಅವುಗಳಿಂದ ಅಪಾಯವೂ ತಪ್ಪಿದ್ದಲ್ಲ. ಅಣುಶಕ್ತಿ ಕೇಂದ್ರಗಳು ಅಜಾಗರೂಕತೆಯಿಂದ ಸ್ಫೋಟಿಸಿದ್ದಲ್ಲಿ ಅಪಾರ ಸಾವು ನೋವು ಮತ್ತು ರೋಗಗಳ ಪರಿಣಾಮ ವರ್ಣಿಸಲು ಅಸಾಧ್ಯ. ಅಣುಶಕ್ತಿಗೆ ಬದಲಾಗಿ ವಾಯುಶಕ್ತಿ, ಸೌರಶಕ್ತಿ, ಗೋಬರ್ ಗ್ಯಾಸ್ ಬಳಸಿಕೊಳ್ಳಬೇಕೆಂಬ ಅಂಶಗಳ ಬಗ್ಗೆ ವರದಿ ನೀಡಿತು. ಪ್ರಕೃತಿ ಜೀವ ವೈವಿಧ್ಯತೆ ಸಮೃದ್ಧವಾಗಿರುವ ದ್ವೀಪ ರಾಷ್ಟ್ರಗಳಲ್ಲಿ ಪರಿಸರ ಸೌಂದರ್ಯಗಳನ್ನು ಉಳಿಸಿ ಪ್ರವಾಸಿ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸೋದಕ್ಕೆ ವಿಶ್ವಸಂಸ್ಥೆ ಸಾಕಷ್ಟು ನೆರವು ನೀಡುತ್ತೆ. ಹಾಗೆ ಮಾಲ್ಡೀವ್ ದ್ವೀಪಗಳು, ಅವಳದ ದ್ವೀಪ ಇತ್ಯಾದಿ ಇಂಥ ದ್ವೀಪ ರಾಷ್ಟ್ರಗಳು ಚಂಡಮಾರುತಗಳಿಂದ ಅಂದರೆ ಸುನಾಮಿ ಈ ಮೊದಲಾದಂಥ ಹಾನಿಗೊಳಗಾದಂಥ ಪ್ರದೇಶಗಳಿಗೆ ವಿಶ್ವಸಂಸ್ಥೆ ಪರಿಸರ ಆಯೋಗ ಅವುಗಳ ಪರಿಸರ ಅಭಿವೃದ್ಧಿಗೆ ನೆರವಾಗಬೇಕಾಗಿದೆ. ಅದೇ ರೀತಿಯಾಗಿ ಪರಿಸರ ಶಿಕ್ಷಣ ಮತ್ತು ತರಬೇತಿ ವಿಶ್ವಸಂಸ್ಥೆ ಸದಸ್ಯ ರಾಷ್ಟ್ರಗಳಲ್ಲಿ ಪರಿಸರ ಅಭಿವೃದ್ಧಿ ಮತ್ತು ರಕ್ಷಣೆ ಮಾಡಲು ಜನಸಾಮಾನ್ಯರಿಗೆ ರಕ್ಷಣೆ ನೀಡಬೇಕು. ಶಾಲಾ ಕಾಲೇಜು ಪಠ್ಯಗಳಲ್ಲಿ ಪರಿಸರ ಪಾಠಗಳನ್ನು ಅಳವಡಿಸಬೇಕು. ಆಯ್ಕೆಯಾದ ತಂಡಗಳಿಗೆ ಸಂರಕ್ಷಣೆ ತರಬೇತಿ ನೀಡಬೇಕು. ಆಗಿಂದಾಗೆ ನಗರ ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ಪರಿಸರ ಸಂರಕ್ಷಣೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು. ರಾಷ್ಟ್ರ, ರಾಜ್ಯ ಮತ್ತು ಜಿಲ್ಲಾ ಮಟ್ಟಗಳಲ್ಲಿ ಪರಿಸರ ಸಂರಕ್ಷಣೆಗಾಗಿ ಗೋಷ್ಠಿಗಳು, ವಿಚಾರ ಸಂಕಿರಣಗಳು ಮತ್ತು ಸಮ್ಮೇಳನಗಳನ್ನು ನಡೆಸಬೇಕಾಗಿದೆ. ಈ ಕಾರ್ಯದಲ್ಲಿ ಆಯಾ ಪ್ರದೇಶಗಳ ಪ್ರವಾಸೋದ್ಯಮ ಇಲಾಖೆ ಸಹಕಾರವನ್ನು ಪಡೆದಿರಬೇಕು. ಪರಿಸರ ಸಂರಕ್ಷಣೆಗೆ ವಿಶ್ವಸಂಸ್ಥೆ $625 ಬಿಲಿಯನ್ ಹಣವನ್ನು ಅನುದಾನವಾಗಿ ನೀಡಿದೆ. ಈ ಹಣವನ್ನು 2010ರ ಅವಧಿಯೊಳಗೆ ಬಳಸ್ಕೊಳ್ಬೇಕು ಅಂಥೇಳಿ ಆಗ ತಿಳಿಸಿತ್ತು. ಅಂದರೆ ಈ ರೀತಿ ಅನುದಾನಗಳನ್ನು ಬಿಡುಗಡೆ ಮಾಡಿ ಸಂರಕ್ಷಣೆಗಾಗಿ ಬಳಸ್ಕೊಳ್ಬೇಕು ಅಂತೇಳಿ ವರದಿಯನ್ನು ನೀಡಿತು. ಕಯೋಟೋ ಪರಿಸರ ಸಮ್ಮೇಳನ 4ನೇದು. ಜಪಾನ್ 1997. ಜಪಾನಿನ ಈ ಕಯೋಟೋದಲ್ಲಿ ಪರಿಸರ ಸಮ್ಮೇಳನವನ್ನು ರಿಯೋ ಸಮ್ಮೇಳನ ನಡೆದಂಥ 5 ವರ್ಷಗಳ ನಂತರ ಈ ಸಮ್ಮೇಳನ ಆಯೋಜನೆ ಮಾಡಿಕೊಂಡಿದ್ರು. ಭೂಮಿಯ ಆಗುವಿಕೆಯನ್ನು ಹತೋಟಿಗೆ ತರೋದಕ್ಕೆ ಕಯೋಟೋದಲ್ಲಿ ಒಂದು ಸಮ್ಮೇಳನ ಮಾಡಿದ್ರು. ಅದರಲ್ಲಿ 10 ವರ್ಷಗಳ ಅವಧಿಯ ಕಾರ್ಯಕ್ರಮಗಳನ್ನು ರೂಪಿಸಲಾಯಿತು. ಏಪ್ರಿಲ್ 22ರ ದಿನವನ್ನು ಅರ್ತ್ ಡೇ ಅಂತೇಳಿ ಆಚರಣೆಗೆ ಕರೆ ಕೊಡಲಾಯಿತು. ಹಾಗೆ ಮಾರ್ಚ್ 22ನೇ ದಿನ ವಾಟರ್ ರಿಸೋರ್ಸ್ ಡೇ ಆಚರಣೆ ಮಾಡೋದಕ್ಕೆ ತೀರ್ಮಾನ ಮಾಡಿಕೊಂಡ್ರು. 2004ರಲ್ಲಿ ಎಫಿಷಿಯನ್ಸಿ ಆಫ್ ವಾಟರ್ ರಿಸೋರ್ಸ್ ಸಿಸ್ಟಮ್ ಬಗ್ಗೆ ವಿಚಾರಗೋಷ್ಠಿಯನ್ನು ಸಹ ನಡೆಸಲಾಯಿತು. ಅದರಲ್ಲಿ ಮಳೆಯ ನೀರು ಕೊಯ್ಲನ್ನು ಸಂಗ್ರಹ ಮಾಧ್ಯಮಗಳನ್ನು ಬಳಸಿಕೊಳ್ಳೋದಕ್ಕೆ ಉತ್ತೇಜನ ನೀಡಲಾಯಿತು. ಮಳೆ ಕೊಯ್ಲು ನೀರು ಅಂದರೆ ಮಳೆಗಾಲದಲ್ಲಿ ಮೇಲಿಂದ ಹನಿ ನೀರನ್ನು ಮನೆಗಳ ಮಾಳಿಗೆ, ಸರ್ಕಾರಿ ಕಟ್ಟಡ ಮೊದಲಾದಂಥ ಜಾಗಗಳಲ್ಲಿ ನೀರು ಬೀದಿಗೆ ಹರಿದು ಹೋಗದಂತೆ ಬಸಿಯುವ ತೊಟ್ಟಿಗಳನ್ನು ಕಟ್ಟಡದ ಆವರಣದಲ್ಲಿ ನಿರ್ಮಿಸಿ ಸಂಗ್ರಹಿಸುವುದು. ಹೊಲ ತೋಟಗಳಲ್ಲಿ ಕೂಡ ಹೊಂಡಗಳನ್ನು ನಿರ್ಮಿಸಿ ಮಳೆ ನೀರನ್ನು ಅಪವ್ಯಯವಾಗದಂತೆ ಸಂಗ್ರಹಿಸುವುದಕ್ಕೆ ಗಮನ ನೀಡಲಾಯಿತು. ಇದರಿಂದ ಅಂತರ್ಜಲ ಮಟ್ಟ ಕೂಡ ಹೆಚ್ಚಾಗಿ ಒಣಗಿದ ಬಾವಿಗಳು ಮರುಜನ್ಮ ಪಡೆಯುವಂತಾಯಿತು. ಜೋಹಾನ್ಸ್ಬರ್ಗ್ ಪರಿಸರ ಸಮ್ಮೇಳನ, ಇದು 5ನೇ ಸಮ್ಮೇಳನ ದಕ್ಷಿಣ ಆಫ್ರಿಕಾದ 2002ರಲ್ಲಿ ಇದು ನಡೀತು. ದಕ್ಷಿಣ ಆಫ್ರಿಕಾದ ಜೋಹಾನ್ಸ್ಬರ್ಗ್ನಲ್ಲಿ
ಆಗಸ್ಟ್ 26ನೇ ತಾರೀಕು 2002ರಲ್ಲಿ 10 ದಿನಗಳ ಕಾಲ ಈ ಸಮ್ಮೇಳನ ನಡೆಯಿತು. ಇದರಲ್ಲಿ 180 ರಾಷ್ಟ್ರಗಳು ಭಾಗವಹಿಸಿದ್ವು. ಪರಿಸರ ಸಮ್ಮೇಳನ ಇದೊಂದು ಬೃಹತ್ ಹಾಗೂ ವಿಶೇಷ ಸಮ್ಮೇಳನ ಆಗಿತ್ತು. ಇದರಲ್ಲಿ 8 ಶ್ರೀಮಂತ ರಾಷ್ಟ್ರಗಳನ್ನು ಬಿಟ್ಟರೆ ಉಳಿದೆಲ್ಲ ಬಡ ರಾಷ್ಟ್ರಗಳಾಗಿದ್ದವು. ಈ ಬಡ ರಾಷ್ಟ್ರಗಳು ತಮ್ಮ ದೇಶದ ಪರಿಸರ ಮತ್ತು ಬಡತನ ನಿವಾರಣೆಗಾಗಿ ಸಲಹೆಗಳನ್ನು ನೀಡಿ ಕಾರ್ಯಕ್ರಮವನ್ನು ರೂಪಿಸಿದವು. ಪ್ರಾಕೃತಿಕ ಪರಿಸರದಲ್ಲಿ ಅನಾರೋಗ್ಯಕರ ಬೆಳವಣಿಗೆಗಳು ಮತ್ತು ಧರೆಯ ಬಿಸಿ ಅಧಿಕವಾಗುತ್ತಿರುವುದರಿಂದ ಅದರ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿದವು. ಜಾಗತಿಕವಾಗಿ ವಿವಿಧ ಭಾಗಗಳ ಹವಾಮಾನದಲ್ಲೂ ಏರುಪೇರು ಆಗ್ತಾ ಇರ್ತಕ್ಕಂಥ ವಿಚಾರವನ್ನು ತಿಳಿಸಿ ಆತಂಕವನ್ನು ವ್ಯಕ್ತಪಡಿಸಿದವು. ಅಮೆರಿಕದ ಅಧ್ಯಕ್ಷ ಜಾರ್ಜ್ ಬುಷ್ ವಾತಾವರಣದಲ್ಲಾಗ್ತಾ ಇರ್ತಕ್ಕಂಥ ಏರುಪೇರುಗಳ ಬಗ್ಗೆ ಇನ್ನೂ ಹೆಚ್ಚಿನ ವೈಜ್ಞಾನಿಕ ಅಧ್ಯಯನಗಳನ್ನು ನಡೆಸಬೇಕು ಅಂತೇಳಿ ಸೂಚನೆ ಕೊಟ್ಟರು. ವಿದ್ಯುತ್ ಉತ್ಪಾದನೆಗೆ ಅವಕಾಶಗಳಿಲ್ಲದ ದೇಶಗಳಲ್ಲಿ ಪರ್ಯಾಯ ಇಂಧನ ಉತ್ಪಾದಿಸಿಕೊಳ್ಳಲು $2,000 ಕೋಟಿ ಬಡ ರಾಷ್ಟ್ರಗಳಿಗೆ ವಿಶ್ವಸಂಸ್ಥೆ ನೆರವು ಒದಗಿಸಬೇಕೆಂತ ಕೋರಿಕೆಯನ್ನು ಸಹ ಮಂಡಿಸಲಾಯಿತು. ಈ ಸಭೆ ಮತ್ತೊಂದು ಮುಖ್ಯ ಅಂಶವನ್ನು ಎತ್ತಿಡಿತು. ಬಡ ರಾಷ್ಟ್ರಗಳಲ್ಲಿ ಪರಿಸರ ಮಾಲಿನ್ಯ ತಡೆಗಟ್ಟಲು ಗ್ರಾಮ, ನಗರ, ನದಿ, ಕರಾವಳಿಗಳಲ್ಲಿ ನೈರ್ಮಲ್ಯ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕು. ಹಾಗೆ ಕುಡಿಯಲು ಶುದ್ಧ ನೀರಿನ ಪೂರೈಕೆಗಾಗಿ 51 ಕೋಟಿ ಅನುದಾನವನ್ನು ಪ್ರಕಟಿಸಲಾಯಿತು. ಆದರೆ ಅದು 172 ಬಡ ದೇಶಗಳ ಕಾರ್ಯಕ್ರಮಗಳಿಗೆ ಅತ್ಯಲ್ಪವಾಗಿತ್ತು. ಹೀಗಾಗಿ ಈ ಒಂದು ಕಾರ್ಯಕ್ರಮವನ್ನು ಜಾರಿಗೊಳಿಸಲು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಮುಂದೆ ಬಂತು. ಈ ಕಾರ್ಯಕ್ರಮಗಳನ್ನು 2016ರೊಳಗೆ ಪೂರ್ಣಗೊಳಿಸಬೇಕು ಅಂತಲೂ ನಿಗದಿ ಮಾಡಿತು. ಈ ಅಲ್ಪ ಅನುದಾನಗಳನ್ನು ಕುರಿತು ಅಂದಿನ ವಿಶ್ವಸಂಸ್ಥೆ ಕಾರ್ಯದರ್ಶಿ ಕೋಫಿ ಅನ್ನಾನ್ ಈ ರೀತಿ ಹೇಳಿದರು. ಏನಪ್ಪ ಅಂದರೆ, ಇಂಥ ಸಮ್ಮೇಳನಗಳಿಂದ ಪವಾಡಗಳನ್ನು ಮಾಡಬಹುದೆಂದು ಆಶಿಸಿದರೆ ಇದು ಕೇವಲ ಒಂದು ಆರಂಭ ಮಾತ್ರ. ಮುಂದಿನ ವರ್ಷಗಳಲ್ಲಿ ಈ ಕಾರ್ಯಕ್ರಮಗಳಿಗೆ ಹೆಚ್ಚು ಹಣವನ್ನು ಕ್ರೋಢೀಕರಿಸಬಹುದಾಗಿದೆ. ಅದಕ್ಕಾಗಿ ಬಡ ರಾಷ್ಟ್ರಗಳು ತಮ್ಮ ಪಾಲನ್ನು ಹೆಚ್ಚಿಸಿಕೊಳ್ಳಬಹುದಾಗಿದೆ. ಕಡಿಮೆ ವೆಚ್ಚದಲ್ಲಿ ನೈರ್ಮಲ್ಯ ಕಾರ್ಯಕ್ರಮಗಳು ಪೂರ್ಣಗೊಳಿಸಬೇಕಿದೆ. ಹೀಗೆ ಪಡೆದ ಅನುದಾನದಡಿಯಲ್ಲಿ ಭಾರತ ಗಂಗಾ ನದಿಯ ಶುದ್ಧೀಕರಣ ಮತ್ತು ರಾಷ್ಟ್ರೀಯ ಉದ್ಯಾನವನಗಳ ಅಭಿವೃದ್ಧಿಗೆ ಆದ್ಯತೆ ನೀಡಿತು. ಹೀಗೆ ಪರಿಸರ ಸಮ್ಮೇಳನಗಳಿಂದ ಪರಿಸರ ಸಂರಕ್ಷಣೆಗಾಗಿ ಇಡೀ ವಿಶ್ವಸಂಸ್ಥೆ ತೆಗೆದುಕೊಂಡಂಥ ದೃಢ ನಿಲುವು ಶ್ಲಾಘನೀಯ. ಇಡೀ ವಿಶ್ವದಾದ್ಯಂತ ಪರಿಸರ ಸಂರಕ್ಷಣೆಗೆ ಸಹಕಾರ ಅತ್ಯಂತ ಅಗತ್ಯ. ಆದರೆ ವಿಪರ್ಯಾಸ, ಇಂದು ಪರಿಸರ ಎಷ್ಟು ಹಾಳಾಗ್ತಾ ಇದೆ ಅಂತ ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ. ಹಾಗೆ ಈ ಒಂದು COVID-19 ವೈರಸ್ ವಿಷಕಾರಿಯಾದಂಥ ಇಡೀ ವಿಶ್ವಕ್ಕೆ ಮಾರಕವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನೀವು ಮನೆಯಲ್ಲೇ ಕೂತ್ಕೊಂಡು ಹೊರಗಡೆ ಹೋಗದ ರೀತಿಯಲ್ಲಿ ಮನೆಯಲ್ಲೇ ಕೂತ್ಕೊಂಡು ಈ ಒಂದು ವಿಡಿಯೋವನ್ನು ಕೇಳ್ತಾ ವಿಚಾರಗಳನ್ನು ತಿಳ್ಕೊಂಡು ಓದ್ಕೊಳ್ಳೋದು, ಕೇಳಿದ್ದನ್ನು ಓದ್ಕೊಳ್ಳೋದು, ಓದಿದ್ದನ್ನು ಬರ್ಕೊಂಡು ನಿಮ್ಮ ಒಂದು ಜ್ಞಾನವನ್ನು ಹೆಚ್ಚಿಸ್ಕೊಳ್ತಾ ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ.